ನಮಸ್ಕಾರ ವಿದ್ಯಾರ್ಥಿಗಳೇ, ತಮಗೆಲ್ಲ ಮತ್ತೊಮ್ಮೆ ಜ್ಞಾನದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 1 ಇಯರ್ ಫುಲ್ ಕರೆಂಟ್ ಅಫೇರ್ಸ್ PT 365 ಎಕನಾಮಿಕ್ಸಲ್ಲಿ ಪಾರ್ಟ್ 2 ಅನ್ನು ಕವರ್ ಮಾಡ್ತಾಯಿದ್ದೀವಿ. ಪಾರ್ಟ್ 2 ಅನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೀವಿ. ನೋಡದೇ ಇರೋರು ನೋಡಿದರೆ ಪಾರ್ಟ್ 2 ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಇವತ್ತು ನಾನು ಬ್ಯಾಂಕಿಂಗ್ ಈ ಟಾಪಿಕ್ ಮೇಲೆ ಮಾತಾಡಬೇಕಂತಿದ್ದೀನಿ. ಅದಕ್ಕಿಂತ ಮುಂಚೆ ಈ ಲೆಕ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ. ಏನಂದರೆ, ಫಸ್ಟ್ ಆಫ್ ಆಲ್ ಕೆಲವೊಂದು ಸಜೆಷನ್ಸು ಕೊಟ್ಟಿದ್ದಾರೆ, ಕೆಲವೊಂದು ಕ್ವಶನ್ಸು ಕೇಳಿದ್ದಾರೆ. ಸರ್, ಆದಷ್ಟು ನೀವು ವಿಷನ್ 365 ಫಾಲೋ ಮಾಡಿ ಅಂತ ಎಷ್ಟೋ ಹುಡುಗರು ನಮಗೆ ಹೇಳಿದರು. ಹೌದು, ನಾನು ವಿಷನ್ 365 ರೆಫರೆನ್ಸ್ ಇಟ್ಕೊಂಡೇ ಮಾಡ್ತಾ ಇರೋದು. ಅದರಲ್ಲಿ 2ನೇ ಟಾಪಿಕ್ ಇರೋದು ಬ್ಯಾಂಕಿಂಗ್. ಸೊ ಅದಕ್ಕಾಗಿ ಪಾರ್ಟ್ 2 ಇವತ್ತು ಬ್ಯಾಂಕಿಂಗಲ್ಲೇ ಮಾಡ್ತಿದ್ದೀವಿ. ಇದಾದ ನಂತರ ನೆಕ್ಸ್ಟ್ ಶೇರ್ ಮಾರ್ಕೆಟ್ ಮೇಲಿದೆ. ಅದರ ಮೇಲೆ ಶೇರ್ ಮಾರ್ಕೆಟ್ ಬೇಸಿಕ್ ಕಾನ್ಸೆಪ್ಟ್ ಏನು, ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಸೆಕೆಂಡರಿ ಮಾರ್ಕೆಟ್ ಅಂದ್ರೇನು, ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೂಡ ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದಲ್ಲಿ ಮಾಡ್ತೀವಿ. ಆಮೇಲೆ ಮತ್ತೊಬ್ಬರು ವಿದ್ಯಾರ್ಥಿಗಳು, ಸರ್ ಎಕನಾಮಿಕ್ ಸರ್ವೆ ಮೇಲೆ ವಿಡಿಯೋಸ್ ಮಾಡಿ ಅಂತ ಹೇಳಿದರು. ಖಂಡಿತ ಮಾಡ್ತೀವಿ, ನಾವು ಪ್ರಯತ್ನ ಮಾಡ್ತೀವಿ. ಇದಾದ ನಂತರ ನಾವು ಬೇರೆ ಸಬ್ಜೆಕ್ಟ್ PT 365 ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಕನ್ನಡ ಸಾಹಿತ್ಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಒಂದು ಪೋರ್ಷನ್ದು ಒಂದು 5 ವಿಡಿಯೋ ಮಾಡೋದಿದೆ. ಅದು ಮಾಡಿದ್ದಾದ ನಂತರ ಡೆಫಿನೆಟ್ಲಿ ಎಕನಾಮಿಕ್ ಸರ್ವೆ ಮೇಲೆ ನಾವು ಮಾಡಲು ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಪ್ರಶ್ನೆ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳಾದ ಕಿರಣ್ ಅವರು ಕೇಳಿದರು. ಸರ್, ನಿಮ್ಮ ವಿಡಿಯೋದಲ್ಲಿ ಹೆಲಿಕಾಪ್ಟರ್ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಬಟ್ ಅದನ್ನು ಜನರಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಕಿರಣ್ ಅವರಿಗೆ ತುಂಬ ಒಳ್ಳೆಯ ಕ್ವಶನ್ ಇದು. ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ RBI ಹತ್ರ ಡೈರೆಕ್ಟ್ ಯಾವುದೇ ಮೆಕ್ಯಾನಿಸಮ್ ಇಲ್ಲ. ದೇ ಹ್ಯಾವ್ ಟು ಡಿಪೆಂಡ್ ಆನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಆದವರು ಬೇರೆ ಬೇರೆ ಸ್ಕೀಮ್ಗಳ ಮುಖಾಂತರ, ಯೋಜನೆಗಳ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ PM ಗರೀಬ್ ಕಲ್ಯಾಣ್ ಯೋಜನೆ ಇದೆ. ಅದು ಈಗ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇರೋದಲ್ಲ, ಪುವರ್ ಸೆಕ್ಷನ್ ಇರೋರಿಗೆ. ಅದನ್ನು ಎಕ್ಸ್ಪಾಂಡ್ ಮಾಡಿ ಎಲ್ಲರಿಗೂ ಕೊಡೋ ಥರ ಮಾಡ್ಬೋದು. ಅಥವಾ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇದೆ, UBI. ಆ ರೀತಿಯಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಒಂದು ಯಾವುದಾದ್ರೂ ಸ್ಕೀಮ್ ತರ್ಬೋದು. ಇಟ್ ಈಸ್ ಅಪ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಟು ಡಿಸೈಡ್ ಇನ್ ವಾಟ್ ವೇ ದೇ ವಾಂಟ್ ಟು ಡಿಸ್ಟ್ರಿಬ್ಯೂಟ್. ಓಕೆ, ಸೊ ಇವತ್ತಿನ ಟಾಪಿಕ್ ಬ್ಯಾಂಕಿಂಗ್ ಕರೆಂಟ್ ಅಫೇರ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಬ್ಯಾಂಕಿಂಗ್ ಅಂದ ಕೂಡಲೇ ಈ ಸದ್ಯಕ್ಕೆ ಇರುವಂಥ ಬಜ್ ವರ್ಡ್ ಯಾವುದಂದರೆ NPA. NPA ಅಂದ್ರೇನು? ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. 2-3 ವರ್ಷದಿಂದ ಈಗ ನ್ಯೂಸಲ್ಲಿದೆ. ಇದ್ರ ಡೆಫಿನೇಷನು ನಿಮ್ಗೆ ಗೊತ್ತಿರಲೇಬೇಕು. ಮತ್ತೆ ಕರೆಂಟ್ ಅಫೇರ್ಸಲ್ಲಿ ಅಪಿಯರ್ ಆಗ್ತಿದೆ, ಅದಕ್ಕೆ ನಾವು NPA ಡಿಸ್ಕಸ್ ಮಾಡಲೇಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್, NPA ಅಂದರೆ ಏನಂತ ನೋಡೋಣ. ಇಟ್ ಈಸ್ ಅ ಪ್ರಿನ್ಸಿಪಲ್ ಆರ್ ಇಂಟ್ರೆಸ್ಟ್ ಪೇಮೆಂಟ್ ರಿಮೈನ್ಡ್ ಓವರ್ ಡ್ಯೂ ಫಾರ್ ಎ ಪೀರಿಯಡ್ ಆಫ್ 90 days ಆರ್ ಮೋರ್. ಈಗ ನೀವು ಬ್ಯಾಂಕಿಂದ ಸಾಲ ತೊಗೊಂಡಿರ್ತೀರ. ಆ ಸಾಲನ 90 ದಿನ ಆದರೂ ನೀವು ರಿಟರ್ನ್ ಮಾಡಲ್ಲ. ಅಸಲನ್ನು ಕೂಡ, ಪ್ರಿನ್ಸಿಪಲ್ ಅಂದರೆ ಅಸಲು, ಇಂಟ್ರೆಸ್ಟ್ ಪೇಮೆಂಟ್ ಅಂದರೆ ಬಡ್ಡಿ. ಅಸಲು ಬಡ್ಡಿ ಎರಡೂ ನೀವು 90 ದಿನ ಆದ್ರೂ ನೀವು ಅದು ಡ್ಯೂ ಡೇಟ್ ಏನಿದೆಯಲ್ಲ, ಇಷ್ಟು ಡೇಟಿಗೆ ನೀವು ರಿಟರ್ನ್ ಮಾಡಬೇಕಂತ ಇತ್ತು. ಆ ಡೇಟ್ ಮುಗಿದು 90 ದಿನ ಅಂದರೆ 3 ತಿಂಗಳು ಆದ್ರೂ ನೀವು ರಿಟರ್ನ್ ಮಾಡಿಲ್ಲ ಅಂದರೆ ಅದು ನಿಮ್ದು ಏನು ಸಾಲ ಇದೆಯಲ್ಲ, ದ್ಯಾಟ್ ವಿಲ್ ಟರ್ನ್ ಇನ್ ಟು NPA ಅಷ್ಟೇ. ಸೊ ಬ್ಯಾಂಕಿಂಗ್ ಟರ್ಮ್ಸಲ್ಲಿ ನಾವು ಲೋನ್ ತೊಗೊಂಡಿರೋದು ಅವರಿಗೆ ಅಸೆಟ್, ಮತ್ತು ನಾವೇನು ಅವರಿಗೆ ಸೇವಿಂಗ್ಸ್ ಇಟ್ಟಿರ್ತೀವಲ್ಲ ಅವರಿಗೆ ಅದು ಲಯಬಿಲಿಟಿ. ಸೊ ಅದಕ್ಕಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತಾರೆ. ಡೆಫಿನೇಷನ್ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ನೆಕ್ಸ್ಟ್, ಬಟ್ ಈ ಡೆಫಿನೇಷನ್ ಇಟ್ ಡಸಂಟ್ ಹೋಲ್ಡ್ ಟ್ರೂ ಫಾರ್ ಆಲ್ ದ ಕೇಸಸ್. ಏನಂದರೆ, ಅಗ್ರಿಕಲ್ಚರ್ ಅಥವಾ ಫಾರ್ಮ್ ಲೋನ್ಸ್ಗೆ ಅದು ಬೇರೆ ಡೆಫಿನೇಷನ್ ಮಾಡಿದ್ದಾರೆ NPA ರಿಲೇಟೆಡ್. ಏನಂದರೆ, ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಇದ್ದರೆ ಬಡ್ಡಿಯನ್ನು ನೀವು 2 ಕ್ರಾಪ್ ಸೀಸನ್ವರೆಗೆ ತುಂಬದೇ ಇದ್ದರೆ ಅದು NPA ಆಗುತ್ತೆ. ಅದೇ ರೀತಿಯಲ್ಲಿ ಲಾಂಗ್ ಡ್ಯೂರೇಷನ್ ಕ್ರಾಪ್ ಇದ್ದಾಗ 1 ಕ್ರಾಪ್ ಸೀಸನ್ಗೆ ನೀವು ಬಡ್ಡಿಯನ್ನು ತುಂಬದೇ ಇದ್ದಾಗ NPA ಆಗುತ್ತೆ. ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂದರೆ ಕಡಿಮೆ ಅವಧಿ ತಗೊಳ್ಕೊಂಥ ಬೆಳೆಗಳು, ಕಾಳುಗಳಾಗಿರ್ಬೋದು, ಸೊಪ್ಪು, ಏನೋ ಬೇರೆ ಬೇರೆ ರೀತಿಯಾಗಿರ್ಬೋದು. ಲಾಂಗ್ ಡ್ಯೂರೇಷನ್ ಕ್ರಾಪ್ ಅಂದರೆ ಹೆಚ್ಚು 1 ವರ್ಷಕ್ಕಿಂತ ಹೆಚ್ಚು ತಗೊಳ್ಳುವಂಥ ಕಬ್ಬು ಆಗಿರ್ಬೋದು, ಬೇರೆ ಬೇರೆ ಕ್ರಾಪ್ಸ್ ಬರ್ತವೆ. ಸೊ ಅಗ್ರಿಕಲ್ಚರ್ ಲೋನ್ಸ್ಗೆ ಇಲ್ಲಿ ಡೆಫಿನೇಷನ್ ಡಿಫ್ರೆಂಟ್ ಆಗುತ್ತೆ. ಓಕೆ, ಇದು NPAದು ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್, NPA ಆದಮೇಲೆ ನಮಗೆ ಕೆಲವೊಂದು ಕೀವರ್ಡ್ಸ್ ಗೊತ್ತಿರಬೇಕಾಗತ್ತೆ. ಈಗ ನಾನು ಹೇಳಿದೆ 3 ತಿಂಗಳು ಅಂದರೆ 90 ದಿನವರೆಗೂ ನೀವು ಅಸಲು ಅಥವಾ ಬಡ್ಡಿಯನ್ನು ಕೊಡದೇ ಇದ್ದರೆ NPA ಆಗುತ್ತೆ. ಈ NPA
ಅದೇ ರೀತಿಯಲ್ಲಿ 12 ತಿಂಗಳುವರೆಗೂ 12 ಮಂತ್ಸ್ ಎನ್ ಪಿ ಎನೇ ಇದ್ದರೆ, ಅಂದರೆ ಇನ್ನೂ ಆ 90 ದಿನ ಆದಮೇಲೆ ಮತ್ತೆ ಪ್ಲಸ್ 12 ಮಂತ್ಸ್ ನೀವು ಏನೂ ತುಂಬದೇ ಇದ್ದರೆ, ಇಂಟ್ರೆಸ್ಟು ಇಲ್ಲ, ಅಸಲು ನೀವು ತುಂಬ್ತಾ ಇಲ್ಲ ಅಂದರೆ ದ್ಯಾಟ್ ವಿಲ್ ಟರ್ನ್ ಇಂಟು ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಇನ್ನೂ 12 ತಿಂಗಳವರೆಗೂ ಅದೇ ರೀತಿಯಲ್ಲಿದ್ದರೆ ಅದಕ್ಕೆ ನಾವು ಡೌಟ್ಫುಲ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಡೌಟ್ಫುಲ್ ಅಸೆಟ್ ಇನ್ನೂ 12 ತಿಂಗಳಿದ್ರೆ ಅದಕ್ಕೆ ನಾವು ಲಾಸ್ ಅಸೆಟ್ ಅಂತ ಕರಿತೀವಿ. ಟೋಟಲ್ ಅಂದರೆ 1 ವರ್ಷ, ಇದೊಂದು ವರ್ಷ, ಇದೊಂದು ವರ್ಷ, ಎನ್ ಪಿ ಎ 3 ವರ್ಷ ಹಾಗೆ ಹೇಳಿದ್ರೆ ಅದಕ್ಕೆ ಲಾಸ್ ಅಸೆಟ್ ಅಂತ ನಾವು ಅಂದರೆ ಬ್ಯಾಂಕಿಂಗ್ ಟರ್ಮಿನಾಲಜಿಯಲ್ಲಿ ಕರಿತೀವಿ. ಸೊ ನೀವೆಲ್ಲ ಕೇಳ್ಬೋದು, ಸರ್ ಇವಾಗ ಕನ್ನಡದಲ್ಲಿ ಏನಂತಾರೆ, ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಗೆ ಏನಂತಾರೆ, ಡೌಟ್ಫುಲ್ ಅಸೆಟ್ಗೆ ಏನಂತಾರೆ ಅಂತ ಹೇಳಿ. ನೋಡಿ, ಈ ಕಾನ್ಸೆಪ್ಟ್ಗಳು ಮೇನ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದನೇ ಕೇಳ್ತಾ ಇರೋದು. ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಹೆಂಗಾದರೂ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಆದಷ್ಟು ನೀವು ಇವತ್ತನ್ನು ಇಂಗ್ಲೀಷಲ್ಲೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕನ್ನಡದಲ್ಲಿ ಇದಕ್ಕೆ ನಿಮಗೆ ಅನುವಾದ ಗೊತ್ತಿಲ್ಲದೆ ಇದ್ದರೂ ಓಕೆ, ಇವೆಲ್ಲ ದೀಸ್ ಆರ್ ಆಲ್ ಟೆಕ್ನಿಕಲ್ ಟರ್ಮ್ಸ್. ಇದ್ರ ಬಗ್ಗೆ ನಿಮಗೆ ಕೀವರ್ಡ್ಸ್ ಕನ್ನಡದಲ್ಲಿ ಗೊತ್ತಿರಬೇಕಂತಲೇ ಇಲ್ಲ. ಎಲ್ಲೋ ನೀವು ಆನ್ಸರ್ ರೈಟಿಂಗಲ್ಲೂ ಡೈರೆಕ್ಟಾಗಿ ಇದ್ರ ಮೇಲೆ ಕ್ವಶನ್ ಕೇಳೋದು ತುಂಬ ರೇರ್. ಬಟ್ ಏನೋ ಕೇಳಿದರೂ ಕೂಡ ಇವತ್ತು ನೀವು ಅದೇ ರೀತಿ ಬರೆದ್ರು ಏನು ತಪ್ಪಿಲ್ಲ. ಕನ್ನಡದಲ್ಲಿ ಗೊತ್ತಿದ್ರೆ ಬರೀರಿ, ಇಲ್ಲಾದರೂ ಓಕೆ, ದೀಸ್ ಆರ್ ಆಲ್ ಟೆಕ್ನಿಕಲ್ ಟರ್ಮ್ಸ್, ನಡೆಯುತ್ತೆ. ನೆಕ್ಸ್ಟು ಸ್ಟ್ರೆಸ್ಡ್ ಅಸೆಟ್ಸ್ ಅಂದರೆ ಏನು? ಇದು ತುಂಬ ಇಂಪಾರ್ಟೆಂಟ್ ಆದ ಕೀವರ್ಡ್. ಸ್ಟ್ರೆಸ್ಡ್ ಅಸೆಟ್ ಫಾರ್ಮುಲಾ ಏನಂದರೆ ಎನ್ ಪಿ ಎ ಪ್ಲಸ್ ರಿಟರ್ನ್ ಆಫ್ ಲೋನ್ಸ್. ಎನ್ ಪಿ ಎ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ರಿಟರ್ನ್ ಆಫ್ ಲೋನ್ಸ್ ಅಂದರೆ ಏನು? ಬ್ಯಾಂಕ್ ಅವರು ನೋಡಿ 1 ವರ್ಷ ಕಾಯ್ದ್ರು, 2 ವರ್ಷ ಕಾಯ್ದ್ರು, 3 ವರ್ಷಕ್ಕಾದಮೇಲೆ ಲಾಸ್ ಆಯ್ತು ಬಿಡು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅದನ್ನ ಬಿಟ್ಟು ಬಿಡೋರಲ್ಲ, ಹಾಗೆ ಪರ್ಸ್ಯೂ ಮಾಡ್ತಿರ್ತಾರೆ. ಇನ್ನೂ ಕೆಲವು ದಿನಗಳ ನಂತರ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಏನಿದೆಯಲ್ಲ, ಆ ಬ್ಯಾಲೆನ್ಸ್ ಶೀಟನ್ನು ಕ್ಲೀನಪ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ, ಆ ಲೋನ್ ಇದೆಯಲ್ಲ ನಿಮ್ಮದು, ಆ ಶೀಟಿಂದ ಅದನ್ನು ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ರಿಟರ್ನ್ ಆಫ್. ಅಂದರೆ ಅವ್ರದ್ದೊಂದು ಎಕ್ಸೆಲ್ ಶೀಟ್ ಇದೆ ಅಂತ ತಿಳ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್, ಅದರಲ್ಲಿ ನಿಮ್ಮದು ಲೋನ್ ಇಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ರಿಟರ್ನ್ ಆಫ್ ಅಂತ ಕರೀತಾರೆ. ರಿಟರ್ನ್ ಆಫ್ ಲೋನ್ಸ್ ಪ್ಲಸ್ ಎನ್ ಪಿ ಎಗೆ ನಾವು ಸ್ಟ್ರೆಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಭಾರತದ ಬ್ಯಾಂಕ್ಗಳಲ್ಲಿ ಎನ್ ಪಿ ಎ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ. 1 ವರ್ಷ ಹಿಂದ್ಗಡೆ 12% 13%ವರೆಗೂ ಹೋಗಿತ್ತು. ಬಟ್ ಈಗ ಕಂಟ್ರೋಲ್ ಆಗಿ 10% ಒಳಗಡೆ ಬಂದಿದೆ. ಏನಪ್ಪ ಎನ್ ಪಿ ಎ ಆಗೋಕ್ಕೆ ಏನು ರೀಸನ್ನು? ಯಾಕೆ ಜನರು ಸಾಲ ಕೊಡ್ತಿಲ್ಲ? 90 ದಿನ ಆದರೂ ಕೂಡ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಎನ್ ಪಿ ಎ ಆಗ್ತಿದೆ. ಸ್ಟ್ರೆಸ್ ಅಸೆಟ್ಸು ತುಂಬ ಜಾಸ್ತಿ ಆಗ್ತಿದೆ. ಏನು ರೀಸನ್ ಇರ್ಬೋದು ಅಂತ ಹೇಳಿದ್ರೆ, ಬೇರೆ ಬೇರೆ ರೀಸನ್ಸ್, ತುಂಬ ರೀಸನ್ಸ್ ಇದೆ. ಫಸ್ಟ್ ಆಫ್ ಆಲ್ ಏನಂದರೆ, ಕನ್ಸಿಡರ್ ಮಾಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹೈವೇ ಇದೆ ಅಂತ ಹೇಳಿ, ನ್ಯಾಷನಲ್ ಹೈವೇ ಒಬ್ಬರು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಅವರು ಅದಕ್ಕಾಗಿ ಬ್ಯಾಂಕಿಂದ, ಯಾವುದೋ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂದ 2000 crore rupees ಸಾಲ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೋಸ್ಕರ, ಫಾರ್ ಎಕ್ಸಾಂಪಲ್ ಅವರಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ, ಲ್ಯಾಂಡ್ ಎಕ್ವಿಜಿಷನ್, ಜನರ ಹತ್ರ ಭೂಮಿ ಸಿಗ್ತಾ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಸಿಗ್ತಿಲ್ಲ, ಈ ಕಾರಣಗಳಿಂದ ಅವ್ರ ಪ್ರಾಜೆಕ್ಟ್ ಏನಾಗ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ. ಪ್ರಾಜೆಕ್ಟ್ ನಿಂತಾಗ ಅವರು ಇನ್ಕಮ್ ಬರೋದಿಲ್ಲ. ಅವ್ರ ಇನ್ಕಮ್ ಹೆಂಗೆ ಟೋಲ್ದಿಂದ ಬರಬೇಕು. ಇನ್ನು ಪ್ರಾಜೆಕ್ಟೇ ಕಮೆನ್ಸ್ ಆಗಿಲ್ಲ ಅಂದರೆ ಟೋಲ್ದಿಂದ ಇನ್ಕಮ್ ಬರ್ತಿಲ್ಲ. ಟೋಲ್ದಿಂದ ಇನ್ಕಮ್ ಬರಲಿಲ್ಲ ಅಂದರೆ ಅವರಿಗೆ ಸಾಲದ ಬಡ್ಡಿ ಮತ್ತು ಅಸಲನ್ನು ವಾಪಸ್ ಕೊಡೋಕ್ಕಾಗಲ್ಲ. ದ್ಯಾಟ್ ವಿಲ್ ಟರ್ನ್ ಇಂಟು ಎನ್ ಪಿ ಎ. ಅದೇ ರೀತಿ ಒಂದು ಮೈನಿಂಗಲ್ಲಿ ಒಂದು ತಿಳ್ಕೊಳ್ಳಿ, ಒಂದು ಪ್ರಾಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೂ ಕೂಡ ಅರಣ್ಯ ಇಲಾಖೆಯಿಂದ ಅವರಿಗೆ ಕ್ಲಿಯರೆನ್ಸ್ ಬೇಕು. ಇವರು ಈಗಾಗಲೇ ಪ್ರಾಜೆಕ್ಟ್ಗೋಸ್ಕರ, ಮೈನಿಂಗ್ಗೋಸ್ಕರ ಸಾಲ ತೊಗೊಂಡಿದ್ದಾರೆ. ಬಟ್ ಯಾವುದೋ ಕಾರಣವಸ್ತಕ್ಕೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇದರಿಂದ ಡೀಲೇ ಆಗ್ತಿದೆ, ಪ್ರಾಜೆಕ್ಟೇ ಸ್ಟಾರ್ಟ್ ಆಗ್ತಿಲ್ಲ, ಇವರಿಗೆ ಸಾಲ ವಾಪಸ್ ಕೊಡ್ತಾ ಇಲ್ಲ. ಈ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ಮೈನಿಂಗ್ ಪ್ರಾಜೆಕ್ಟ್ಗಳು, ಸಿವಿಲ್ ಏವಿಯೇಷನ್ ಅಂದರೆ ನಮ್ಮದು ವಿಮಾನಗಳದ್ದು ಏನು ಸೆಕ್ಟರ್ ಇದೆಯಲ್ಲ ಅದು, ಆಮೇಲೆ ನಾಗರಿಕ ಉಡಾನ ಸೇವೆ ಅಂತ ಏನು ಹೇಳ್ತೀವಲ್ಲ, ಸಿವಿಲ್ ಏವಿಯೇಷನ್ ಅದು, ಅದ್ರ ಜೊತೆಗೆ ಟೆಕ್ಸ್ಟೈಲು, ಈ ಎಲ್ಲ ಸೆಕ್ಟರ್ಸಲ್ಲಿ ಏನಾಯ್ತಂದರೆ ತುಂಬ ಲಾಸ್ ಆಗಿದ್ದರಿಂದ ಈ ಸೆಕ್ಟರ್ ಜನರಿಗೆ ಅವರ ಸಾಲವನ್ನು ಭರ್ತಿ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವೆಲ್ಲ ಏನಾಗಿದೆ, ದಿಸ್ ಆಲ್ ಟರ್ನ್ಡ್ ಇಂಟು ಎನ್ ಪಿ ಎ. ಅದೇ ರೀತಿ ಅಗ್ರಿಕಲ್ಚರಲ್ಲಂತೂ ನಿಮ್ಗೆ ಗೊತ್ತಿದೆ, ಕೆಲವು ವರ್ಷ ಮಳೆ ಸರಿಯಾಗಿ ಆಗಲ್ಲ, ಕೆಲವೊಂದು ವರ್ಷ ಮಳೆ ಜಾಸ್ತಿ ಆಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳಿಂದ ಕೂಡ ರೈತರಿಗೆ ಸಾಲವನ್ನು ತೀರ್ಸೋಕ್ಕಾಗಲ್ಲ. ಅದು ಕೂಡ ಎನ್ ಪಿ ಎ ಆಗಿದೆ. ಹೀಗೆ ಬೇರೆ ಬೇರೆ ರೀಸನ್ಗಳ ಮುಖಾಂತರ ನಮ್ಮ ಭಾರತದಲ್ಲಿ ಆಫ್ಟರ್ ರಿಸೆಷನ್ 2008 ರಿಸೆಷನ್ ನಂತರ ಕಂಪ್ನಿಗಳಿಗೆ ಅವರು ಅಸಲು ಮತ್ತು ಬಡ್ಡಿಯನ್ನು ವಾಪಸ್ ಕೊಡಲಿಕ್ಕಾಗಲಿಲ್ಲ. ಅದಕ್ಕಾಗಿ
NPA ಜಾಸ್ತಿನೇ ಆಗ್ತಾ ಹೋಯಿತು. ಈಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಸ್ವಲ್ಪದ ಮಟ್ಟಿಗೆ ಸಕ್ಸಸ್ಸು ಕೂಡ ಸಿಕ್ಕಿದೆ. ಸೊ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು, NPA ಕಡಿಮೆ ಹೆಂಗೆ ಮಾಡ್ಬೋದು, ಏನೇನು ಸ್ಟೆಪ್ಸ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಅವರು ಅಂತಂದರೆ, ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಅವ್ರದ್ದು ಪ್ಲ್ಯಾನ್ ಯಾವುದು ಅಂದರೆ ಇಂದ್ರಧನುಷ್ ಪ್ಲ್ಯಾನ್ ಅಂತ ಇತ್ತು. ಇಂದ್ರಧನುಷ್ ಅಂದರೆ ಏನು, ಕಾಮನ್ ಬಿಲ್ಲು ಅಂದರೆ 7 ಕಲರ್ ಇರುತ್ತೆ. ಅದೇ ರೀತಿಯಲ್ಲಿ ಇಂದ್ರಧನುಷ್ ಪ್ಲ್ಯಾನಲ್ಲಿ 7 ಸಬ್ ಪ್ಲ್ಯಾನ್ಸ್ ಮಾಡಿದರು. ಸೊ ಯಾವ್ಯಾವು ಅಂತ ಹೇಳಿ ನೀವು ಓದ್ಕೋಬೇಕು. ಇದೊಂದು 4 ವರ್ಷದ ಕಡೆ ಅಂತ ಕಾನ್ಸೆಪ್ಟು, ಬಟ್ ಸ್ಟಿಲ್ ನಿಮಗೆ ಐಡಿಯಾಸ್ ಇರಲಿ ಏನೇನು ರಿಫಾರ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇಂದ್ರಧನುಷ್ ಪ್ಲ್ಯಾನ್ ಅಂತ ಕೇಳಿದಾಗ NPA ರಿಲೇಟೆಡ್ ಇದೆ ಅಂತ ಅಷ್ಟಾದರೂ ನಿಮಗೆ ಗೊತ್ತಿರಲಿ. ಇಂದ್ರಧನುಷ್ ಸ್ಕೀಮ್ ಅಂತ ಇದೆ, ಅದು ಬೇರೆ, ಅದು ವ್ಯಾಕ್ಸಿನ್ ರಿಲೇಟೆಡ್ ಬರುತ್ತೆ. ಇದು ಇಂದ್ರಧನುಷ್ ಪ್ಲ್ಯಾನ್ NPA ರಿಲೇಟೆಡ್. ಅದೇ ರೀತಿಯಲ್ಲಿ ಮತ್ತೊಂದು ಮಾಡಿದ್ರು, ಬ್ಯಾಂಕ್ ಬೋರ್ಡ್ ಬ್ಯೂರೋ ಅಂತ ಹೇಳಿ, ಬ್ಯಾಂಕ್ ಬೋರ್ಡ್ ಬ್ಯೂರೋ. ಸೊ ಇದೇನು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ MD ಆಗಿರ್ಬೋದು, CA ಆಗಿರ್ಬೋದು, ಬೇರೆ ಬೇರೆ ಕೀ ಪೊಸಿಷನ್ಸಲ್ಲಿ ಜನರನ್ನ ಅಪಾಯಿಂಟ್ ಮಾಡೋಕ್ಕೆ ಈ BPA ಅವರು ಸಿಲೆಕ್ಷನ್ ಪ್ರೊಸೀಜರ್ ಒಂದು ಮಾಡ್ತಾರೆ. ಸೊ ಅದಕ್ಕಾಗಿ ಈ ಬ್ಯಾಂಕ್ ಬೋರ್ಡ್ ಬ್ಯೂರೋ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಸ್ಥಾಪಿಸಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ, ನಾನಿಲ್ಲಿ ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಸೊ ಈಗ ಸದ್ಯಕ್ಕೆ ಈ ವರ್ಷದಲ್ಲಿ ನಮ್ಮ ಕರೆಂಟ್ ಅಫೇರ್ಸಲ್ಲಿ ಏನು ತೊಗೊಂಡಿದ್ದಾರೆ ಫಸ್ಟ್ ಸ್ಟೆಪ್ಸ್ ಅಂದರೆ, ಎನ್ಹಾನ್ಸ್ಡ್ ಆಕ್ಸೆಸ್ ಆ್ಯಂಡ್ ಸರ್ವಿಸ್ ಎಕ್ಸಲೆನ್ಸ್ ಈಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ರಿಫಾರ್ಮ್ ಅಜೆಂಡಾ ಮಾಡಿದ್ದಾರೆ ಫಾರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೋಸ್ಕರ ಈಸ್ 3.0 ಅಂತ ಪ್ರೋಗ್ರಾಮ್ ಮಾಡಿದ್ದಾರೆ. ಇದೇನೆಂದರೆ ಕಸ್ಟಮರ್ ಎಕ್ಸ್ಪೀರಿಯನ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಒಂದು ರಿಫಾರ್ಮ್ ಅಜೆಂಡಾ RBI ಅವರಿಂದ ಮಾಡಿದ್ದಾರೆ. ಸೊ ಈಸ್ ಅಂತ ಕೇಳಿದಾಗ NPA ರಿಲೇಟೆಡ್ ಇದೆ ಅಂತ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟು ಪ್ರಾಂಪ್ಟ್ ಕರಪ್ಟಿವ್ ಆ್ಯಕ್ಷನ್. ಇದು ಕೂಡ ಒಂದು ವರ್ಷದಿಂದ ನ್ಯೂಸಲ್ಲಿದೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಂತ ನೋಡೋಣ. ಸೊ ಪ್ರಾಂಪ್ಟ್ ಕರಪ್ಟಿವ್ ಆ್ಯಕ್ಷನ್ PCA ಅಂತ ಕರಿತೀವಿ. ಏನಿದು, ಇದೇನಂದರೆ ಫಸ್ಟ್ ಆಫ್ ಆಲ್ ಇಟ್ ಈಸ್ ಬೈ RBI. ಇದು ಯಾರು ಮಾಡ್ತಿರೋದು, RBIದವರು. ಇದೊಂದು ಫ್ರೇಮ್ವರ್ಕ್. ಏನಪ್ಪ ಈ ಫ್ರೇಮ್ವರ್ಕಲ್ಲಿ RBIದವರು ಮಾಡ್ತಿರೋದಂದರೆ, ಎಲ್ಲ ಬ್ಯಾಂಕ್ಗಳನ್ನವರು ಚೆಕ್ ಮಾಡ್ತಾರೆ, ಫೈನಾನ್ಷಿಯಲ್ ಕಂಡೀಷನ್ ಚೆಕ್ ಮಾಡ್ತಾರೆ. ಅದರಲ್ಲಿ ಯಾವ ಬ್ಯಾಂಕ್ದು ಫೈನಾನ್ಷಿಯಲ್ ಕಂಡೀಷನ್ ವೀಕ್ ಇದೆ ಅಂತ ಹೇಳಿ RBIದವರಿಗೆ ಅನಿಸುತ್ತಲ್ಲ, ಅವರನ್ನು 3 ಕ್ಯಾಟಗರಿಯಲ್ಲಿ ಥ್ರೆಶೋಲ್ಡ್ 1, ಥ್ರೆಶೋಲ್ಡ್ 2, ಥ್ರೆಶೋಲ್ಡ್ 3 ಅಂತ ಹೇಳಿ 3 ಕ್ಯಾಟಗರಿ ಮಾಡಿದ್ದಾರೆ. ಆ 3 ಕ್ಯಾಟಗರಿಯಲ್ಲಿ ಬ್ಯಾಂಕನ್ನು ಇಡ್ತಾರೆ. ಫಾರ್ ಎಕ್ಸಾಂಪಲ್ ಥ್ರೆಶೋಲ್ಡ್ 1ನಲ್ಲಿ ತುಂಬ ವೀಕ್ ಆಗಿರುವಂಥದ್ದು, 2ಅಲ್ಲಿ ಈ ರೀತಿಯಲ್ಲಿ 3 ಕ್ಯಾಟಗರಿ ಮಾಡಿಡ್ತಾರೆ. ಸೊ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ ಈ ಬ್ಯಾಂಕ್ ವೀಕ್ ಆಗಿದೆ, ಈ ಬ್ಯಾಂಕ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಅವರು 3 ಪ್ಯಾರಾಮೀಟರ್ಸ್ ಇಟ್ಕೊಂಡಿದ್ದಾರೆ. ಈ 3 ಪ್ಯಾರಾಮೀಟರ್ಸ್ ಇಟ್ಕೊಂಡು RBIದವರು ಈ ಬ್ಯಾಂಕ್ ವೀಕ್ ಕಂಡೀಷನಲ್ಲಿದೆಯಾ ಅಥವಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಕಂಡೀಷನಲ್ಲಿದೆಯಾ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಫಸ್ಟ್ ಪ್ಯಾರಾಮೀಟರ್ ಏನಂದರೆ ಕ್ಯಾಪಿಟಲ್ ರೇಷ್ಯೂಸ್ ಅಂತ ಬರ್ತವೆ. CRAR ಆರ್ CAR ಅಂತ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ ಇದನ್ನು. ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಅಂತೀವಿ, ಅಥವಾ ಕ್ಯಾಪಿಟಲ್ ಟು ರಿಸ್ಕ್ ವೆಟೆಡ್ ಅಸೆಟ್ ರೇಷಿಯೋ ಅಂತ ಇದಕ್ಕೆ ಕರಿತೀವಿ. ಸೊ ಇದನ್ನು ಹೇಳ್ತೀನಿ, ನೆಕ್ಸ್ಟ್ ಕ್ಯಾಪಿಟಲ್ ರೇಷಿಯೋ ಬಗ್ಗೆ ಮಾತಾಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಅಸೆಟ್ ಕ್ವಾಲಿಟಿ ನೋಡೋಣ. ಅಸೆಟ್ ಕ್ವಾಲಿಟಿ ಅಂದರೆ ಏನು, ನಿಮ್ಗೆ ಈಗಾಗಲೇ ಹೇಳಿದೆ. ಬ್ಯಾಂಕ್ದವರಿಗೆ ಏನು ಅಸೆಟ್ ಆಗುತ್ತೆ, ನಾವು ತೊಗೊಂಡಿರುವಂಥ ಲೋನ್ಸೇ ಬ್ಯಾಂಕ್ದವರಿಗೆ ಅಸೆಟ್. ಸೊ ಲೋನ್ಸ್ ಯಾವ ರೀತಿಯಲ್ಲಿದೆ, NPA ಆಗಿದೆಯಾ, ಡೌಟ್ಫುಲ್ ಅಸೆಟ್ ಇದೆಯಾ, ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಇದೆಯಾ ಅಂತ ಹೇಳಿ, ಅಥವಾ ಲೋನ್ ಕರೆಕ್ಟಾಗಿ ತುಂಬ್ತಿದ್ದೀರಾ, ಈ ಬ್ಯಾಂಕಲ್ಲಿ ಎಷ್ಟು ಈ ಬ್ರ್ಯಾಂಚ್ಗಳು ಚೆಕ್ ಮಾಡ್ತಾರೆ, ಆ ಬ್ರ್ಯಾಂಚಲ್ಲಿ ಎಲ್ಲರೂ ಕರೆಕ್ಟಾಗಿ ತುಂಬ್ತಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಜನ ಕರೆಕ್ಟಾಗಿ ತುಂಬ್ತಿದ್ದಾರೆ, ಎಷ್ಟು ಪರ್ಸೆಂಟೇಜ್ NPA ಇದೆ ಅಂತ ಒಂದು. ಸೊ ಪರ್ಸೆಂಟೇಜ್ ಆಫ್ NPA ಕೂಡ ಚೆಕ್ ಮಾಡ್ತಾರೆ, ಫೈನಾನ್ಷಿಯಲ್ ಕಂಡೀಷನ್ ಚೆಕ್ ಮಾಡೋಕ್ಕೆ. ನೆಕ್ಸ್ಟು ಪ್ರಾಫಿಟಬಿಲಿಟಿ, ಬ್ಯಾಂಕ್ ಪ್ರಾಫಿಟಲ್ಲಿದೆಯಾ ಲಾಸಲ್ಲಿದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಪ್ರಾಫಿಟಬಿಲಿಟಿ, ಅಸೆಟ್ ಕ್ವಾಲಿಟಿ ಅಂದರೆ NPA ಎಷ್ಟಾಗಿದೆ, ಮತ್ತು ಕ್ಯಾಪಿಟಲ್ ರೇಷಿಯೋಸ್, ಈ 3 ಪ್ಯಾರಾಮೀಟರ್ ಇಟ್ಕೊಂಡು RBIದವರು ಥ್ರೆಶೋಲ್ಡ್ 1, ಥ್ರೆಶೋಲ್ಡ್ 2, ಥ್ರೆಶೋಲ್ಡ್ 3 ಅಂತ ಹೇಳಿ 3 ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳನ್ನು ಇಟ್ಟಿದ್ದಾರೆ. ಸೊ ಏನಂದರೆ ವೀಕ್ ಆಗಿರುವಂಥ ಬ್ಯಾಂಕ್ಗಳಿಗೆ ಹೆಚ್ಚು ಅವರಿಗೆ ಅವ್ರ ಮೇಲೆ ಕಂಟ್ರೋಲ್ ಮಾಡ್ತಾರೆ, ರೆಗ್ಯುಲೇಷನ್ ಜಾಸ್ತಿ ಇರುತ್ತೆ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾರೆ, ಇವೆಲ್ಲ ನೀವು ಮಾಡಲೇಬೇಕಂತ ಹೇಳ್ತಾರೆ. ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರುವಂಥ ಬ್ಯಾಂಕ್ಗಳಿಗೆ ಅಷ್ಟು ಸ್ಟ್ರಿಕ್ಟಾಗಿ ರೆಗ್ಯುಲೇಟ್ ಮಾಡೋದಿಲ್ಲ. ಸೊ ಇದು ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್. ನೆಕ್ಸ್ಟ್ ಕ್ಯಾಪಿಟಲ್ ರೇಷ್ಯೂಸ್ ಅಂತ ಹೇಳಿದಲ್ವ, ಏನಪ್ಪ ಕ್ಯಾಪಿಟಲ್ ರೇಷ್ಯೂಸ್ ನೋಡೋಣ. ಫಸ್ಟ್ ಅಂದರೆ ಕ್ಯಾಪಿಟಲ್ ರೇಷ್ಯೂಸಲ್ಲಿ ಇಂಪಾರ್ಟೆಂಟ್ ಇರೋದು ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷ್ಯೋ, CRAR, ಅಥವಾ ಕ್ಯಾಪಿಟಲ್ ಅಡಿಕ್ವೆಸಿ ರೇಷ್ಯೋ ಅಂತಲೂ ಕೂಡ ಕರಿತೇವೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮೋಸ್ಟ್ಲಿ 2018 ಅನಿಸುತ್ತೆ, ನನಗೆ ಇಯರ್ ನೆನಪಿಲ್ಲ. UPSC ಪ್ರಿಲಿಮ್ಸಲ್ಲಿ ಇದ್ರ ರಿಲೇಟೆಡ್ ಒಂದ್ಸಲ ಪ್ರಶ್ನೆ ಈಗಾಗಲೇ ಕೇಳಿದ್ದಾರೆ. ಸೊ ಇದೇನು, ಇಟ್ ಈಸ್ ದ ರೇಷಿಯೋ ಆಫ್ ಬ್ಯಾಂಕ್ಸ್ ಕ್ಯಾಪಿಟಲ್ ಟು ರಿಸ್ಕ್.
ಕ್ಯಾಪಿಟಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಮತ್ತು ಏನು ಅದಕ್ಕೆ ರಿಸ್ಕ್ ಏನಿದೆಯಲ್ಲ ಅದರ ರೇಷಿಯೋ ತೆಗೆದ್ರೆ ನಮಗೆ CAR ಸಿಗುತ್ತೆ. ಸೊ ಟೋಟಲ್ ಬ್ಯಾಂಕದು ಕ್ಯಾಪಿಟಲ್ ಎಷ್ಟಿದೆ, ಏನು ರಿಸ್ಕ್ ಇದೆ ಅದ್ರ ರೇಷಿಯೋ ಅಂದಂಗೆ ಇದನ್ನು ನಾವು ಸಿಂಪಲ್ ಟರ್ಮ್ಸಲ್ಲಿ CAR ಅಂತ ಹೇಳ್ಬೋದು. ಅಂದರೆ ಇದರಿಂದ ಏನು ಗೊತ್ತಾಗುತ್ತಂದರೆ ಒಂದು ಬ್ಯಾಂಕು ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೂಡ ಸ್ಟೇಬಲ್ ಇರಬೇಕಂದ್ರೆ ಇಂತಿಷ್ಟು ಲೋನ್ಗೆ ಇಷ್ಟೆಲ್ಲ ಕೊಡ್ತಿರ್ತಾರಲ್ಲ ನಮಗೆ, ಅದಕ್ಕೆ ತಕ್ಕಂತೆ ಸ್ವಲ್ಪ ಪರ್ಸೆಂಟೇಜ್ ಅವರು ಸಪ್ರೇಟಾಗಿ ಅದನ್ನು ಒಂದು ಸೆಕ್ಯೂರಿಟಿ ಅಂತ ಇಡಬೇಕಾಗುತ್ತೆ. ಒಂದು ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ಇಷ್ಟು ಪರ್ಸೆಂಟ್ ಅವರು ಸಪ್ರೇಟಾಗಿ ಬ್ಯಾಂಕ್ಗಳು ಇದನ್ನು ಇಡಬೇಕಾಗತ್ತೆ, CAR ಅಂತ ಇಡಬೇಕಾಗತ್ತೆ. ಅಕಾರ್ಡಿಂಗ್ ಟು ಬೇಸಲ್ 3 ನಾರ್ಮ್ಸ್, ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಏನಿದೆಯಲ್ಲ ಅದು ಈ ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ಗಳಿಗೆ ಒಂದು ದೊಡ್ಡ ಬ್ಯಾಂಕು. ಈಗ ಹೆಂಗಂದರೆ ನಮ್ಮ ಭಾರತದಲ್ಲಿ ಎಷ್ಟೋ ಬ್ಯಾಂಕ್ಗಳಿದೆ, ಅವುಗಳಿಗೆಲ್ಲ ಮೇಲಿರ್ಪಟ್ಟಿರೋದು, ಅವುಗಳೆಲ್ಲ ಬಾಸ್ ಇರೋದು ಅದು RBI. ಹೀಗೆ ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗೆ ಒಬ್ಬರಿದ್ದಾರೆ, ಬಾಸ್ ಇದ್ದಾರೆ, ಅವರು BIS. ಸೊ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋದು ಸ್ವಿಟ್ಜರ್ಲೆಂಡ್ನ ಬೇಸಲ್ ಅಂತ ಇದೆ. ಸೊ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲೆಂಡ್ನ ಬೇಸಲ್. ಸೊ ಅದಕ್ಕಾಗಿ ಅದರ ಹೆಸರಿಂದನೇ ಕೆಲವೊಂದು ರೂಲ್ಸ್ ಮಾಡಿದ್ದಾರೆ. ಅದಕ್ಕೆ ನಾವು ಬೇಸಲ್ 1 ನಾರ್ಮ್ಸ್, ಬೇಸಲ್ 2 ನಾರ್ಮ್ಸ್, ಬೇಸಲ್ 3 ನಾರ್ಮ್ಸ್. ಈಗ ಸದ್ಯಕ್ಕೆ ನಡೀತಾ ಇರೋದು ಬೇಸಲ್ 3 ನಾರ್ಮ್ಸ್. ಅಕಾರ್ಡಿಂಗ್ ಟು ಬೇಸಲ್ 3 ನಾರ್ಮ್ಸ್ ಏನಂದರೆ ಎಲ್ಲ ಬ್ಯಾಂಕ್ಗಳು ಮಿನಿಮಮ್ 8% ಆದರೂ CAR ಅನ್ನು ಮೇಂಟೈನ್ ಮಾಡಬೇಕಂತ ಹೇಳಿದ್ದಾರೆ. ಬಟ್ ನಮ್ಮ RBI ಆದವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ಇಲ್ಲ 8 ಬೇಡ, ನೀವು ಕಮರ್ಷಿಯಲ್ ಬ್ಯಾಂಕ್ಸ್ ಇದ್ದರೆ 9% ಇಡಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದ್ದರೆ 12% ಇಡಿ ಅಂತ ನಮಗೆ ಭಾರತದಲ್ಲಿ RBI ಆದವರು ಸ್ಟ್ರಿಕ್ಟಾಗಿ CAR ಮೇಂಟೈನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಈ CAR ಅಲ್ಲಿ ಏನಿರುತ್ತೆ, CAR ಅಲ್ಲಿ 3 ಟಿಯರ್ಸ್ ಬರುತ್ತೆ. ಫಸ್ಟ್ ಟಿಯರ್ 1 ಕ್ಯಾಪಿಟಲ್ ಅಂತ ಕರಿತೀವಿ, ಸೆಕೆಂಡು ಟಿಯರ್ 2, ಥರ್ಡು ಟಿಯರ್ 3 ಕ್ಯಾಪಿಟಲ್. 1 ಮತ್ತು 2 ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಲಿ. ನಾನು ಈ ಕಾನ್ಸೆಪ್ಟಲ್ಲಿ ಎಷ್ಟು ಡೆಪ್ತ್ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ಈಗಾಗಲೇ ಇದ್ರ ಬಗ್ಗೆ ಒಂದು ಸಲ ಪ್ರಶ್ನೆ ಕೇಳೋದ್ರಿಂದ ನೆಕ್ಸ್ಟ್ ಟೈಮ್ UPSC ಅವರು ಯಾವಾಗಲೂ ಒಂದು ಕಾನ್ಸೆಪ್ಟ್ ಕೇಳಿದಾಗ ಫಸ್ಟ್ ಟೈಮ್ ಕೇಳುವಾಗ ಸಿಂಪಲಾಗಿ ಕೇಳಿರ್ತಾರೆ, ಮೇಲ್ಮೇ ಜ್ಞಾನದ ಬಗ್ಗೆ ಕೇಳ್ತಾರೆ. ಬಟ್ ನೆಕ್ಸ್ಟ್ ಟೈಮ್ ಅದೇ ಮೇಲೆ ಕ್ವಶನ್ ಕೇಳಬೇಕಂದ್ರೆ ಇನ್ ಡೆಪ್ತ್ ಹೋಗ್ತಾರೆ, ಡೀಟೇಲ್ಡ್ ಅನಾಲಿಸಿಸ್ ಬೇಕಾಗುತ್ತೆ. ಸೊ ಆದ್ದರಿಂದ ಒಂದು ಸಲ ಕೇಳೋದ್ರಿಂದ ನಾನು ಇದನ್ನು ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಸೊ CAR ಅಲ್ಲಿ ಟಿಯರ್ 1 ಕ್ಯಾಪಿಟಲ್ ಅದು 6% ಇರುತ್ತೆ. ಔಟ್ ಆಫ್ 8% 6% ಇಲ್ಲೇ ಕವರ್ ಆಯಿತು. ಟಿಯರ್ 1 ಕ್ಯಾಪಿಟಲಲ್ಲಿ ಏನೇನಿರುತ್ತೆ, SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಇದು ಬೇಸಿಕ್ ನಿಮಗೆ ನೀವು ಎಕನಾಮಿಕ್ಸ್ ಬೇಸಿಕ್ಸ್ ಓದುವಾಗ NCERTಯಲ್ಲಿ ಓದಿರ್ತೀರ. CAR ಮತ್ತು SLR ಏನಿದೆ ಅದರಲ್ಲಿರೋ SLR ಅನ್ನು ಇಲ್ಲಿಡಬೇಕು, ಡೈರೆಕ್ಟ್ ಕ್ಯಾಶ್ ಡೆಪಾಸಿಟ್ಸನ್ನು ಇಲ್ಲಿಡಬೇಕು, ನೆಕ್ಸ್ಟು ಶೇರ್ಸನ್ನು ಇಲ್ಲಿಡ್ತಾರೆ, ಅದರ ಜೊತೆಗೆ ಸೆಕ್ಯೂರ್ಡ್ ಲೋನ್ಸನ್ನು ಕೂಡ ಇಲ್ಲಿಡ್ತಾರೆ. ಇಷ್ಟೆಲ್ಲ ನಿಮ್ಗೆ ನೆನಪಿಟ್ಕೊಳ್ಳೋಕ್ಕೆ ಆಗದೇ ಇದ್ದರೂ ಓಕೆ, ಇಷ್ಟು ನೆನಪಿಟ್ಕೊಳ್ಳಿ. ಟಿಯರ್ 1 ಕ್ಯಾಪಿಟಲ್ 6% ಇದೆ ಅಂತ ನೆನಪಿಟ್ಕೊಳ್ಳಿ. ನೆಕ್ಸ್ಟು ಟಿಯರ್ 2 ಕ್ಯಾಪಿಟಲ್ಲೂ ಕೂಡ ಉಳಿದಿರುವಂಥದ್ದು, ಅದರಲ್ಲಿ ಆಫ್ಟರ್ ಟ್ಯಾಕ್ಸ್ ಇನ್ಕಮ್ ಬರುತ್ತೆ, ರಿಟೇಲ್ ಅರ್ನಿಂಗ್ಸ್ ಬರುತ್ತೆ, ಬಾಂಡ್ಸ್ ಬರುತ್ತೆ, ಮತ್ತು ಅನ್ಸೆಕ್ಯೂರ್ಡ್ ಲೋನ್ಸ್ ಬರುತ್ತೆ. ಇವೆಲ್ಲ ನೆನಪಿಟ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ, ಸಾಧ್ಯವಾದರೆ ನೆನಪಿಟ್ಕೊಳ್ಳಿ, ಇಲ್ಲಾದರೆ ಓಕೆ. ನೆಕ್ಸ್ಟ್ ಬರೋದು ಟಿಯರ್ 3 ಕ್ಯಾಪಿಟಲ್, ಇದರಲ್ಲಿ NPAs ಇವೆಲ್ಲ ಸಬಾರ್ಡಿನೇಟೆಡ್ ಲೋನ್ಸು, ಅನ್ಡಿಸ್ಕ್ಲೋಸ್ಡ್ ರಿಸರ್ವ್ಸ್ ಇವೆಲ್ಲ ಬರ್ತವೆ. ಓಕೆ. ಸೊ ಕ್ಯಾಪಿಟಲ್ ಟು ರಿಸ್ಕ್ ವೇಟೆಡ್ ಅಸೆಟ್ ರೇಷಿಯೋ ಅಥವಾ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಹೇಳಿ ಪ್ರತಿಯೊಂದು ಬ್ಯಾಂಕ್ದವರು ಮೇಂಟೈನ್ ಮಾಡಬೇಕಾಗತ್ತೆ. RBI ಪ್ರಕಾರ ಕಮರ್ಷಿಯಲ್ ಬ್ಯಾಂಕ್ಸ್ಗೆ 9%, PSB ಇದಕ್ಕೆ 12% ಇವರು ಮೇಂಟೈನ್ ಮಾಡ್ತಾರೆ. ಇದರಿಂದ ಏನಂದರೆ ಯಾವುದೇ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಬ್ಯಾಂಕ್ ಫೈನಾನ್ಷಿಯಲಿ ತುಂಬ ವೀಕ್ ಆದಾಗ, ಸ್ಟೆಬಿಲಿಟಿ ಕಳ್ಕೊಂಡಾಗ ಇದು ಯೂಸ್ ಆಗುತ್ತೆ, ಡೆಪಾಸಿಟ್ ಆಗಿ ಆ್ಯಸ್ ಅ ಸೆಕ್ಯೂರಿಟಿ ಇದು ವರ್ಕೌಟ್ ಆಗುತ್ತೆ. ನೆಕ್ಸ್ಟ್, ಸೊ NPA ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಭಾರತದಲ್ಲಿ ಸದ್ಯಕ್ಕೆ ಅತ್ಯಂತ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಯಾವುದಂದರೆ IBC, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಎಷ್ಟೋ ಸಲ UPSCಲಿ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಈ ಸಲ ಮತ್ತೆ ಇದು ಒಂದು ಹಳೆ ಕಾನ್ಸೆಪ್ಟು, ಬಟ್ ಈ ಸಲ ಮತ್ತೆ ಯಾಕೆ ನ್ಯೂಸಲ್ಲಿ ಬಂದಿದೆ ಅಂದರೆ 2019ನಲ್ಲಿ ಈ ಕೋಡ್ಗೆ ಒಂದು ಅಮೆಂಡ್ಮೆಂಟ್ ಆಯಿತು. ಆ ಅಮೆಂಡ್ಮೆಂಟ್ ಏನಾಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಮೆಂಡ್ಮೆಂಟ್ ಆಗಿರೋದ್ರಿಂದ ನ್ಯೂಸಲ್ಲಿ ಬಂದಿದೆ. ಸೊ UPSC ಅವ್ರು ಏನು ಮಾಡ್ತಾರೆ ಅಂದರೆ, ಆ ನ್ಯೂಸ್ ಇರೋದನ್ನು ಡೈರೆಕ್ಟಾಗಿ ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ ಮಾಡಲ್ಲ, ಅದ್ರ ಬ್ಯಾಕ್ಗ್ರೌಂಡ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ IBC ಮೇಲೆ ಏನು ಅಮೆಂಡ್ಮೆಂಟ್ ಆಗಿದೆ ಅಂತ ಕೇಳೋದು ವಿರಳ. ಬಟ್ ಅವರು ಏನು ಮಾಡ್ಬೋದು ಅಂದರೆ IBC ಬಗ್ಗೆ ಬೇಸಿಕ್ಸ್ ಕ್ವಶನ್ ಕೇಳ್ಬೋದು. ನಿಮ್ಮದೆಲ್ಲ ಬುಕ್ಸಲ್ಲಿ, ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಇದರ IBC ರಿಲೇಟೆಡ್, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ.
ನೋಡ್ಕೊಳ್ಳಿ. ಅದರಲ್ಲಿ ಏನಂದರೆ ಇಂಪಾರ್ಟೆಂಟು NCLT ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂದರೆ ಏನು, ಡೆಟ್ ರೆಸಲ್ಯೂಷನ್ ಟ್ರಿಬ್ಯುನಲ್ ಅಂದರೆ ಏನು, ಇವೆರಡು ನೋಡ್ಕೋಬೇಕು ನೀವು. ಇನ್ಸಾಲ್ವೆನ್ಸಿ ಪ್ರೊಫೆಷ್ನಲ್ಸ್ ಅಂದರೆ ಏನು, ಇದನ್ನು ನೋಡ್ಕೊಳ್ಳಿ. ಬೇಸಿಕ್ಸ್ ಇವೆಲ್ಲ ಓದ್ಕೊಳ್ಳಿ. ಓಕೆ, ಸೊ NPA ಇಲ್ಲಿಗೆ ನಾವು ಕ್ಲೋಸ್ ಮಾಡೋಣ. NPA ಅಂದರೆ ಏನು, NPA ಯಾಕೆ ಆಗೋಕ್ಕೆ ರೀಸನ್ಸ್ ಏನು, NPA ಇಷ್ಟು ಜಾಸ್ತಿ ಆಗ್ತಿದ್ದರಿಂದ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ RBI ಆದವರು ಯಾವ್ಯಾವ ಸ್ಟೆಪ್ಸ್ ತೊಗೊಂಡಿದ್ದಾರೆ ಅಂತ ಹೇಳಿ ನೋಡಿದ್ದೀವಿ. ನೆಕ್ಸ್ಟ್ ನಾವು ಈಗ ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂತ ಒಂದು ಕಾನ್ಸೆಪ್ಟನ್ನು ನೋಡೋಣ. ಸೊ ರೀಸೆಂಟಾಗಿ ನೀವೆಲ್ಲ ನ್ಯೂಸಲ್ಲಿ ಓದಿರ್ಬೋದು, RBI ಆದವರು ಗೌರ್ಮೆಂಟ್ಗೆ 1,76,000 ಕೋಟಿ ಅಂದರೆ ಎಷ್ಟು ಸೊನ್ನೆ ಆಗುತ್ತೆ ನೋಡಿ, 1.7 ಮುಂದೆ 12 zeros ಅಂದರೆ 1.76 ಟ್ರಿಲಿಯನ್ ಡಾಲರ್ಸ್ ಅಲ್ಲ ರುಪೀಸ್, ಟ್ರಿಲಿಯನ್ ರುಪೀಸನ್ನು RBI ಆದವರು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದಕ್ಕೆ ಏನಂತಾರೆ, ಇದಕ್ಕೆ ಸರ್ಪ್ಲಸ್ ಅಂತ ಕರಿತೀವಿ. ಇಷ್ಟು ಸರ್ಪ್ಲಸ್ ಏನು RBI ಆದವರು ಹತ್ರ ಇತ್ತಲ್ಲ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ RBI ಆದವರು ಟ್ರಾನ್ಸ್ಫರ್ ಮಾಡಿದರು. ಸೊ ಇದನ್ನು ಯಾವ ಆ್ಯಕ್ಟ್ ಅಂಡರ್ ಟ್ರಾನ್ಸ್ಫರ್ ಮಾಡಿದ್ರು ಅಂದರೆ ಸೆಕ್ಷನ್ 47 ಅಲೋಕೇಶನ್ ಆಫ್ ಸರ್ಪ್ಲಸ್ ಪ್ರಾಫಿಟ್ಸ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. ಈ ಕಾನೂನಿನ ಅನ್ವಯ RBI ಆದವರು ಗೌರ್ಮೆಂಟ್ಗೆ ಇದನ್ನು ಸರ್ಪ್ಲಸನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇದಕ್ಕಾಗಿ ಸರ್ಪ್ಲಸ್ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಇಲ್ಲೋ ಅಂತ ನೋಡೋದಕ್ಕೆ ಫಾರ್ಮರ್ RBI ಗವರ್ನರ್ ಬಿಮಲ್ ಜಾಲನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದರು. ಸೊ ಅವರು ಇಲ್ಲ ನೀವು ಮಾಡಿ, ಇಷ್ಟು ನೀವು ಸರ್ಪ್ಲಸನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಒಪ್ಪಿಗೆ ನೀಡಿದ ನಂತರವೇ ಈ ಎಕನಾಮಿಕ್ ಅವರು ಬಿಮಲ್ ಜಾಲನ್ ಅವರು ಈ ಸರ್ಪ್ಲಸನ್ನು ಎಕನಾಮಿಕ್ ಕ್ಯಾಪಿಟಲ್ ಅಂತ ಹೆಸರು ಕೊಟ್ಟರು. ಅದರಲ್ಲಿ ರಿಯಲೈಸ್ಡ್ ಇಕ್ವಿಟಿ ಮತ್ತು ರಿವ್ಯಾಲ್ಯೂಯೇಷನ್ ರಿಸರ್ವ್ಸನ್ನು ಕೂಡಿಸಿ ಎಕನಾಮಿಕ್ ಕ್ಯಾಪಿಟಲ್ ಅಂತ ಹೆಸರು ಕೊಟ್ಟರು. ಅದೆಲ್ಲ ಡೀಟೇಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ. ಒಟ್ಟು ನಿಮ್ಗೇನು ಗೊತ್ತಿರಬೇಕಂದ್ರೆ ಬಿಮಲ್ ಜಾಲನ್ ಅವರ ಹೆಸರು ಗೊತ್ತಿರಬೇಕು, ಯಾಕಂದರೆ ಅವರ ಅಧ್ಯಕ್ಷತೆಯ ಕಮಿಟಿಯಿಂದಲೇ ಇದಕ್ಕೆ ಒಪ್ಪಿಗೆ ಸಿಕ್ಕಿರೋದು. ಇದಕ್ಕಿಂತ ಮುಂಚೆ ಕೂಡ ಮಾಲೆಗಾಮ್ ಕಮಿಟಿ ಅಂತ ಒಂದು ಮಾಡಿದರು ಕೆಲವು ವರ್ಷಗಳ ಹಿಂದೆ, ಅವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸರ್ಪ್ಲಸ್ ಮಾಡ್ಬೋದು ಅಂತ ಹೇಳಿದರು. ಅದಕ್ಕಿಂತ ಮುಂಚೆ ಉಷಾ ಥೋರಾತ್ ಅಂತ ಹೇಳಿ ಹೆಸರು ಕೇಳಿರ್ಬೋದು, ತುಂಬ ಫೇಮಸ್ ಪರ್ಸ್ನಾಲಿಟಿ, ಅವ್ರ ಕಮಿಟಿ ಕೂಡ ಸರ್ಪ್ಲಸ್ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿದರು. ಸೊ ಇಷ್ಟು ಗೊತ್ತಿರಲಿ, ಸರ್ಪ್ಲಸ್ ಮಾಡಿದಾರಲ್ಲ ಅದನ್ನು ಎಕನಾಮಿಕ್ ಕ್ಯಾಪಿಟಲ್ ಅಂತ ಹೆಸರಿಟ್ಟಿದ್ದಾರೆ. ಆ ಸರ್ಪ್ಲಸ್ ಮಾಡಿರುವಂಥ ಈ ಕಂಪ್ಲೀಟ್ ವಿಧಾನವನ್ನು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ಕಾನ್ಸೆಪ್ಟು. ಓಕೆ, ಸೊ ನಾನು ಈಗಾಗಲೇ ಹೇಳಿದಂಗೆ ವಿಷನ್ PT 365ನ ರೆಫರೆನ್ಸ್ ಇಟ್ಕೊಂಡೇ ನಾನು ಈ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಅದರಲ್ಲಿ ಎಲ್ಲ ಟಾಪಿಕ್ಸನ್ನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ವಾಸ್ಟ್ ಆಗಿದೆ. ಕಂಪ್ಲೀಟಾಗಿ ನಾವೇ ಎಲ್ಲ ಹೇಳೋಕ್ಕಾಗಲ್ಲ. ನೀವು ಕೂಡ ಸ್ವಪ್ರಯತ್ನದಲ್ಲಿ ನೀವು ಕೂಡ ಓದಬೇಕಾಗತ್ತೆ. ನೀವು ಯಾವ್ಯಾವ ಓದಬೇಕು ಅಂತ ಇಲ್ಲಿ ಟಾಪಿಕ್ಸ್ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಕ್ಯಾಶ್ ರಿಸರ್ವ್ ರೇಷಿಯೋ ಲೀವ್ ಫಾರ್ ನ್ಯೂ ರಿಟೇಲ್ ಆ್ಯಂಡ್ MSME ಲೋನ್ಸ್, ಇದೊಂದು ಟಾಪಿಕ್ಕು. ರೆಗ್ಯುಲೇಷನ್ ಆಫ್ NBFC ಮೇಲೆ ಕೆಲವೊಂದೇನೋ ನ್ಯೂಸಲ್ಲಿ ಇದೆ ಅದು. ಮತ್ತು ಡಿಫ್ರೆನ್ಷಿಯೇಟೆಡ್ ಬ್ಯಾಂಕಿಂಗ್ ಅಂದರೆ ಎರಡು ರೀತಿಯ ಡಿಫ್ರೆನ್ಷಿಯೇಟೆಡ್ ಬ್ಯಾಂಕಿಂಗ್ ಬರ್ತವೆ. ಒಂದು ಪೇಮೆಂಟ್ ಬ್ಯಾಂಕ್ಸ್, ಇನ್ನೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಈಗಾಗಲೇ UPSC ಪ್ರಿಲಿಮ್ಸಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪೇಮೆಂಟ್ ಬ್ಯಾಂಕ್ಸ್ ಇವೆರಡು ಏನು ಡಿಫ್ರೆನ್ಸ್ ಏನು, ಪೇಮೆಂಟ್ ಬ್ಯಾಂಕ್ಸ್ ಅಂದರೆ ಏನು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂದರೆ ಏನು. ಈಗ ನೀವು ಎಲ್ಲ ನೋಡಿರ್ತೀರ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಹೆಸರು ಕೇಳಿರ್ತೀರ. ಅದೇ ರೀತಿಯಲ್ಲಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಹೆಸರು ಕೇಳಿರ್ತೀರ, ಎಲ್ಲೋ ನೋಡಿರ್ತೀರ, ಬೋರ್ಡ್ ಓದಿರ್ತೀರ. ಇವು ಯಾವ ರೀತಿ ಬ್ಯಾಂಕ್ಗಳು, ಏನು ಡಿಫ್ರೆನ್ಸ್ ಇದೆ, ಇದನ್ನು ನೀವಾಗೆ ಓದ್ಕಿರಬೇಕು. ನಿಮಗೆ ಇದು ಒಂಥರ ಹೋಮ್ವರ್ಕ್ ಥರ. ನೆಕ್ಸ್ಟ್ ನಾವು ಡಿಜಿಟಲ್ ಪೇಮೆಂಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಭಾರತ ಸರ್ಕಾರ ಡಿಜಿಟಲ್ ಇಂಡಿಯಾ ಅಭಿಯಾನದ ಅಡಿ ಡಿಜಿಟಲ್ ಪೇಮೆಂಟ್ಸ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಸ್ಪೆಷಲಿ ಆಫ್ಟರ್ ಡಿಮಾನಿಟೈಸೇಷನ್ ಹೆಚ್ಚೆಚ್ಚು ಡಿಜಿಟಲ್ ಪೇಮೆಂಟ್ಸ್ ಯೂಸ್ ಮಾಡಿ ಅಂತ ಹೇಳಿ ಗೌರ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ಪೆಷಲಿ ಲಾಕ್ಡೌನ್ ಪೀರಿಯಡಲ್ಲೂ ಕೂಡ ಡಿಜಿಟಲ್ ಪೇಮೆಂಟ್ಸ್ ನಮಗೆ ತುಂಬ ಉಪಯೋಗ ಬಂದಿದೆ. ಸೊ ಯಾವ್ಯಾವುದು ಭೀಮ್ ಆ್ಯಪ್ ಅಂತ ನೀವು ಕೇಳಿದರೆ ಎಷ್ಟೋ ಜನ ಯೂಸ್ ಮಾಡ್ತಿರ್ಬೋದು. ಭೀಮ್ ಆ್ಯಪ್ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಅದರ ಮೆಕ್ಯಾನಿಸಮ್ ಏನು ಅಂತ ಈಗಾಗಲೇ ಒಂದು ಕ್ವಶನ್ನು 2017 ಅಂದ್ಕೊಳ್ತೀನಿ, 17 or 18 ಅನಿಸುತ್ತೆ, UPSC ಪ್ರಿಲಿಮ್ಸಲ್ಲಿ ಈಗಾಗಲೇ ಭೀಮ್ ಆ್ಯಪ್ದು ಎಷ್ಟು ಲೆವೆಲ್ ಅಥೆಂಟಿಕೇಷನ್ ಇರುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಮಾಡಿದ್ದಾರೆ. ನೆಕ್ಸ್ಟು UPI ಅಂದರೆ ಏನು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಲ್ಲ, UPI ಅಂದರೆ ಏನು, ಯಾವ್ಯಾವ ಆ್ಯಪಲ್ಲಿ UPI ಕಾನ್ಸೆಪ್ಟನ್ನು ಬಳಸ್ತಾರೆ, ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಇವೆಲ್ಲ UPIಯನ್ನೇ ಬಳಸ್ಕೊಂಡು ಪೇಮೆಂಟ್ ಆಪ್ಷನಲ್ಲಿ ನಿಮಗೆ ಕೊಟ್ಟಿರ್ತಾರೆ. ನೆಕ್ಸ್ಟು NPCI ಅಂದರೆ ಏನು, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ.
ಇವೆಲ್ಲ ಏನಿದೆಯಲ್ಲ ಭೀಮ್ ಆ್ಯಪ್ ಆಗಿರ್ಬೋದು, UPI ಕಾನ್ಸೆಪ್ಟ್ ಆಗಿರ್ಬೋದು, ನಿಮ್ದು ರೂಪೇ ಕಾರ್ಡ್ ಅಂತ ಕೇಳಿದಿರಲ್ಲ, ಇದೆಲ್ಲ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCIದವರೇ ಮಾಡ್ತಿರೋದು. ಇದೊಂದು ಭಾರತದ ಒಂದು ಅತ್ಯುನ್ನತ ಒಂದು ಏನನ್ಬೋದು ಕಂಪ್ನಿ ಥರ ಇದು, ಅಂಡರ್ ಗೌರ್ಮೆಂಟ್ ರೆಗ್ಯುಲೇಷನ್. ಸೊ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಬ್ರೀಫ್ ಆಗಿ ಒಂದು ಏನು ಉಪಾಯ ಅಂತ ಹೇಳಿ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡಿ. ಮತ್ತೊಂದು BBPS ಅಂದರೆ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್. ಸೊ ಈಗ ನೀವು ಮನೆಯಲ್ಲೇ ಕೂತ್ಕೊಂಡು ಡಿಜಿಟಲ್ ಪೇಮೆಂಟ್ಸ್ ಮುಖಾಂತರ ನಿಮ್ಮ ಕರೆಂಟ್ ಬಿಲ್ ಆಗಿರ್ಬೋದು, ಫೋನ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಇವನ್ನೆಲ್ಲ ಏನು ತುಂಬೋದಲ್ಲ, ಅದು ಯಾವ ಮೆಕ್ಯಾನಿಸಮ್ ಮೂಲಕ? ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್. ಸೊ ಇವೆಲ್ಲ ಡೈಲಿ ಯೂಸೇಜಲ್ಲಿ ಬರ್ತಿರ್ತವೆ. ಏನಂತ ಗೊತ್ತಿಟ್ಕೊಂಡು ಯೂಸೇಜ್ ಮಾಡಿದ್ರೆ ನಿಮಗೂ ಚೆನ್ನಾಗಿರುತ್ತೆ, ಎಕ್ಸಾಮಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಇವೇನಿದೆ ಅಲ್ಲ, ಇವೆಲ್ಲ 4 ತುಂಬ ವರ್ಷದಿಂದ ನ್ಯೂಸಲ್ಲಿ ಇದ್ದೇ ಇದೆ. ಸೊ ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ನಿಮಗೆ ಇಂಟ್ರೊಡಕ್ಷನ್ ಥರ ಹೇಳಿದ್ದೀನಿ. ಈ ವರ್ಷ ಯಾವ್ದು ಬಂದಿರೋದಂದರೆ ಹೊಸ ಮೊಬೈಲ್ ಆ್ಯಪ್ ಒಂದು RBI ಅದವರು ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಮನಿ ಅಂದರೆ ಏನು? ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್. ಹೆಸರಲ್ಲೇ ಇದೆ ನೋಡಿ, ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್. ಯಾರು ಲಾಂಚ್ ಮಾಡಿದ್ದಾರೆ? RBI ಅದವರು. ಇದೊಂದು ಮೊಬೈಲ್ ಆ್ಯಪ್ ಏನು ಮಾಡುತ್ತಂದರೆ, ವಿಜುವಲಿ ಇಂಪೇರ್ಡ್ ಪರ್ಸನ್ಸ್ ಏನಿದಾರಲ್ಲ, ಅಂದರೆ ಬ್ಲೈಂಡ್ ಜನರು, ಕುರುಡ ಜನರಿಗೆ ನೋಟುಗಳನ್ನು, ಬ್ಯಾಂಕ್ ನೋಟ್ ನಮ್ದು ಏನಿರುತ್ತಲ್ಲ, ಆ ನೋಟುಗಳು ಯಾವುದು 10 ನೋಟ, 20 ನೋಟ, ಇದು 2000 ನೋಟ, 500 ನೋಟ ಅಂತ ಹೇಳಿ ಐಡೆಂಟಿಫೈ ಮಾಡೋಕ್ಕೆ ಈ ಆ್ಯಪ್ ಅವರಿಗೆ ಹೆಲ್ಪ್ ಮಾಡುತ್ತೆ. ಅದನ್ನ RBI ಅದವರು ಲಾಂಚ್ ಮಾಡಿದ್ದಾರೆ. ಸೊ ಮನಿ ಅಂತ ಬಂದಾಗ ಯಾವಾಗಲೂ ಇದ್ರ ರಿಲೇಟೆಡ್ ಇದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, ನ್ಯೂಸಲ್ಲಿತ್ತು. ನೆಕ್ಸ್ಟು UPSCಯಲ್ಲಿ ಒಂದು ಭಾಳ ಫೇಮಸ್ ಕ್ವಶನ್ಸ್ ಏನಂದರೆ ಇಂಡೆಕ್ಸ್ ಮೇಲೆ ಕೇಳೋದು. ಇಂಡೆಕ್ಸ್ ಮತ್ತು ರಿಪೋರ್ಟ್ಸನ್ನು ಕೇಳ್ತಾರೆ. ಪ್ರತಿ ವರ್ಷ ಒಂದು 2 ಕ್ವಶನ್ ಆದರೂ ಕೇಳ್ತಾರೆ. ಈ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ, ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಪ್ರತಿ ವರ್ಷ ಒಂದು 2 ಕ್ವಶನ್ ಆದರೂ ಬಂದೇ ಬರ್ತವೆ. ಅದಕ್ಕಾಗಿ ಒಂದು 2-3 ಇಂಡೆಕ್ಸ್ಗಳು ನೋಡೋಣ. ಫಸ್ಟ್ ಆಫ್ ಆಲ್ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್. ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ? RBI. ಇದು ಇಂಪಾರ್ಟೆಂಟ್ ಕ್ವಶನ್, ಹಿಂಗೆ ಕೇಳ್ತಾರೆ, ಲಾಂಚ್ಡ್ ಬೈ ಹೂ ಅಂತ. ಸೊ RBI ಅವರು ಇದನ್ನು ರಿಲೀಸ್ ಮಾಡ್ತಿದ್ದಾರೆ, ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಅಂತ. ಏನಪ್ಪ? ಟು ಕ್ಯಾಪ್ಚರ್ ದ ಎಕ್ಸ್ಟೆಂಟ್ ಆಫ್ ಡಿಜಿಟೈಸೇಷನ್ ಆಫ್ ಪೇಮೆಂಟ್ಸ್ ಎಫೆಕ್ಟಿವ್ಲಿ. ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಡಿಜಿಟೈಸೇಷನ್ ಆಗಿದೆ, ಪೇಮೆಂಟ್ಸ್ದು ಎಷ್ಟರ ಮಟ್ಟಿಗೆ ಡಿಜಿಟೈಸೇಷನ್ ಆಗಿದೆ ಅಂತ ಈ ಇಂಡೆಕ್ಸ್ ಮುಖಾಂತರ ತಿಳಿದುಕೊಳ್ಳೋಕ್ಕೆ RBI ಅವರು ಪ್ರಯತ್ನ ಪಡ್ತಿದ್ದಾರೆ. ಭಾರತದ ಬೇರೆ ಬೇರೆ ಸೆಕ್ಟರ್ಸಲ್ಲಿ, ಬೇರೆ ಬೇರೆ ಪಾರ್ಟ್ಸಲ್ಲಿ ಎಷ್ಟು ಡಿಜಿಟಲ್ ಪೇಮೆಂಟ್ ಮೋಡ್ಸ್ ಇದೆ, ಎಷ್ಟು ರೀತಿಯಲ್ಲಿ ಪೆನಿಟ್ರೇಟ್ ಆಗಿದೆ ಅಂತ ಹೇಳಿ ಈ ಇಂಡೆಕ್ಸ್ ಮುಖಾಂತರ RBI ಅವರು ತಿಳಿಯಲು ಪ್ರಯತ್ನಿಸ್ತಿದ್ದಾರೆ. ಸದ್ಯಕ್ಕೆ ಇದು ಅವೈಲೇಬಲ್ ಇಲ್ಲ. ಜುಲೈ 2020 ನಂತರ ಇದು ನಮಗೆ ಅವೈಲೇಬಲ್ ಆಗುತ್ತೆ. ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ DPI. ಅದೇ ರೀತಿಯಲ್ಲಿ ಡಿಜಿಟಲ್ ಕಾಂಪಿಟೇಟಿವ್ ಇಂಡೆಕ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಬೇರೆ. ಡಿಜಿಟಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಇದನ್ನು ಯಾರು ರಿಲೀಸ್ ಮಾಡ್ತಾರೆ? IMD ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅವರ ವರ್ಲ್ಡ್ ಕಾಂಪಿಟೇಟಿವ್ ಸೆಂಟರ್ ಅಂತ ಇದೆ, ಅವರು ಇದನ್ನು ರಿಲೀಸ್ ಮಾಡ್ತಾರೆ. ಹೆಸರು ಮಾತ್ರ ನೆನಪಿಟ್ಟುಕೊಳ್ಳಿ ಸಾಕು. ಡಿಜಿಟಲ್ ಕಾಂಪಿಟೇಟಿವ್ ಇಂಡೆಕ್ಸ್. ಇವರು ಏನಂದರೆ 63 ದೇಶಗಳಲ್ಲಿ ಡಿಜಿಟಲ್ ಟೆಕ್ನಾಲಜಿಯನ್ನು ಎಷ್ಟರ ಮಟ್ಟಿಗೆ ಅವರು ಅದನ್ನ ಉಪಯೋಗಿಸ್ಕೊಳ್ತಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ ರ್ಯಾಂಕಿಂಗ್ ಕೊಡ್ತಾರೆ. ಅವ್ರ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಫಸ್ಟ್ ಇದೆ, ಸಿಂಗಾಪುರ್ ಸೆಕೆಂಡ್ ಇದೆ, ಇವೆಲ್ಲ ದೇಶಗಳು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಎಲ್ಲ ಮುಂದಿನ ರ್ಯಾಂಕ್ ಇದೆ ಅಂತ ಹೇಳಿದ್ದಾರೆ. ಇಂಡಿಯಾ 44ನೇ ರ್ಯಾಂಕಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವರು ನಾಲೆಜ್, ಟೆಕ್ನಾಲಜಿ ಮತ್ತು ಫ್ಯೂಚರ್ ರೆಡಿನೆಸ್ ಈ 3 ಪ್ಯಾರಾಮೀಟರ್ ಇಟ್ಟುಕೊಂಡು ಈ ಇಂಡೆಕ್ಸನ್ನು ಬಳಕೆಗೆ ತಂದಿದ್ದಾರೆ. ಸೊ ಇಲ್ಲಿ ನಿಮಗೆ ನೆನಪಿಟ್ಕೋಬೇಕಾಗಿರೋದು ಏನಂದರೆ, ಇಂಡಿಯಾದ ಎಷ್ಟನೇ ರ್ಯಾಂಕು, ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಅದೆಲ್ಲ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಮತ್ತು ಇದರಿಂದ ಏನಾಗುತ್ತೆ, ಈ 2 ನಿಮ್ಗೆ ಅಬ್ಜೆಕ್ಟಿವ್ ಮತ್ತು ಯಾರು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಸಾಕು. ಡಿಜಿಟಲ್ ಕಾಂಪಿಟೇಟಿವ್ ಇಂಡೆಕ್ಸ್. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಲೇಬೇಕು. ತುಂಬ ಬೇಸಿಕ್ ಇದು, ಇದನ್ನು ನಾನು ಹೇಳ್ತಾ ಕೊಡಲ್ಲ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಮತ್ತೊಂದು ಇನ್ಕ್ಲೂಸಿವ್ ಗ್ರೋತ್. ನಾನು ಪ್ರತಿ ಕ್ಲಾಸಲ್ಲಿ ಹುಡುಗರಿಗೆ ಫಸ್ಟ್ ಕೇಳೋದು ಇವೇ 2. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಏನು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನು ಅಂತ ಕೇಳ್ತೀನಿ. ಗೊತ್ತಿಲ್ಲದೆ ಅಂದರೆ ಈಗ ಸದ್ಯಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಸೊ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೋಸ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅದವರು ಒಂದು ಸ್ಟ್ರಾಟಜಿ ಮಾಡಿದ್ದಾರೆ, ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಯಾವ ವರ್ಷಕ್ಕೆ 2019ರಿಂದ 2024ಕ್ಕೆ ಅನ್ವಯ ಆಗುವಂತೆ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಆ ಸ್ಟ್ರಾಟಜಿ ಮುಖಾಂತರ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನಮಗೆ ಬೇಕಾಗಿರೋದು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ.
ಮಾರ್ಚ್ 2022 ಸ್ಟಾರ್ಟ್ ಆಗುವಂಥದ್ದು. ಏನಪ್ಪ ಅಂದರೆ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂದರೆ ಒಂದು RBI ಅದರ ಒಂದು ಡೇಟಾಬೇಸ್ ಮಾಡ್ತಿದ್ದಾರೆ. ಆ ಡೇಟಾಬೇಸಲ್ಲಿ ಎಲ್ಲ ಜನರು ಎಷ್ಟೆಷ್ಟು ಸಾಲ ತೊಗೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ವಾಪಸ್ ಕೊಡ್ತಿದ್ದಾರೆ, ಎಷ್ಟು ಟೈಮ್ ತೊಗೊಳ್ತಿದ್ದಾರೆ, ಯಾರಾದರೂ ಸಾಲವನ್ನು ಕೊಡ್ತಿಲ್ವಾ ಅಂಥೇಳಿ ಒಂದೇ ಕಡೆ ನಿಮ್ಮ ಹೆಸರು ಹೊಡೆದ ಕೂಡಲೇ ನಿಮ್ದು ಎಷ್ಟು ಸಾಲ ಇದೆ, ಏನು ಸ್ಟೇಟಸ್ ಅಂತ ತಿಳಿಯೋದಕ್ಕೋಸ್ಕರ ಆಲ್ ಓವರ್ ಇಂಡಿಯಾ ಒಂದು ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟ್ರಿ ಅಂತ ಮಾಡ್ತಿದ್ದಾರೆ. ಬೈ ಮಾರ್ಚ್ 2022 ಅದು ನಮಗೆ ಸಿಗುತ್ತೆ. ಸೊ ಅದು ಈ ಸ್ಟ್ರಾಟಜಿ ಅಂತ ಬರ್ತಾ ಇದೆ. ಸೊ ಇದನ್ನು ಯಾರು ಅಪ್ರೂವ್ ಮತ್ತು ಆರ್ಗನೈಸ್ ಮಾಡಿರೋದು? FSDC, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಡೆವಲಪ್ಮೆಂಟ್ ಕೌನ್ಸಿಲ್. ಇದು ಏನು ಕೌನ್ಸಿಲು, ಇದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ, ಇದ್ರದ್ದು ಏನು ಕೆಲಸ ಮಾಡ್ತಾರೆ ಅಂತ ಒಂದ್ಸಲ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ನೀತಿ ಆಯೋಗರು ಕೂಡ ಇದೇ ಅಬ್ಜೆಕ್ಟಿವ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಬೇಕಿದ್ರೆ ನೀವು ನೋಡ್ಕೋಬೋದು. ನೆಕ್ಸ್ಟ್ ನಾನು ಹೇಳಿದೆ ಈಗಾಗಲೇ ಇಂಡೆಕ್ಸ್ಗಳನ್ನ ನೋಡೋಣ, ಯಾಕಂದರೆ ಇಂಡೆಕ್ಸ್ ಕೇಳೋ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಅದಕ್ಕಾಗಿ ಮತ್ತೊಂದು ಇಂಡೆಕ್ಸ್ ನೋಡೋಣ, ಫಿಸ್ಕಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದನ್ನು ರಿಲೀಸ್ ಮಾಡ್ತಿರೋದು ಯಾರು? ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ, CII ದವರು ಇದನ್ನು ರಿಲೀಸ್ ಮಾಡ್ತಿದ್ದಾರೆ. ಫಿಸ್ಕಲ್ ಅಂದ್ಕೂಡ್ಲೇ ನಿಮಗೆ ಗೊತ್ತಾಗಬೇಕು, ಫಿಸ್ಕಲ್ ಪರ್ಫಾರ್ಮೆನ್ಸ್. ಫಿಸ್ಕಲ್ ಅಂದರೆ ಏನು? ಬಜೆಟ್ ರಿಲೇಟೆಡ್ ಇರುತ್ತೆ. ಟು ಅಸೆಸ್ ದ ಕ್ವಾಲಿಟಿ ಆಫ್ ಬಜೆಟ್ಸ್. ಸ್ಟೇಟ್ದು ಮತ್ತು ಸೆಂಟ್ರ್ ಅವರು ಬಜೆಟನ್ನು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ, ಬಜೆಟಲ್ಲಿ ಜಾಸ್ತಿ ಸಾಲ ಮಾಡಿ FRBM ಆ್ಯಕ್ಟ್ ಅಂತ ಇದೆಯಲ್ಲ, FRBM ಆ್ಯಕ್ಟ್ ಅಂತ ಕೇಳಿರ್ಬೋದು ನೀವು. FRBM ಆ್ಯಕ್ಟ್ ಅಕಾರ್ಡಿಂಗ್ ಟು FRBM ಆ್ಯಕ್ಟ್ನೇ ಬಜೆಟ್ ಮಾಡ್ತಿದ್ದಾರೆ, ಜಾಸ್ತಿ ಸಾಲ ಮಾಡ್ತಿದ್ದಾರೆ, ಸ್ಕೀಮ್ಗಳಿಗೆ ಜಾಸ್ತಿ ಕೊಡ್ತಿದ್ದಾರೆ. ರೆವೆನ್ಯೂ ಬಜೆಟ್ಗೆ ಹೆಚ್ಚು ಖರ್ಚಾಗ್ತಿದೆಯಾ ಅಥವಾ ಕ್ಯಾಪಿಟಲ್ ಬಜೆಟ್ಗೆ ಹೆಚ್ಚು ಖರ್ಚಾಗ್ತಿದೆಯಾ? ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆಯಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆಯಾ, ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಯಾವ ಲೆವೆಲ್ಗಿದೆ? ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ರ್ಯಾಂಕಿಂಗ್ ಥರ ಮಾಡ್ತಿದ್ದಾರೆ, ಒಂದು ಇಂಡೆಕ್ಸ್ ಮಾಡ್ತಿದ್ದಾರೆ. ಅದರ ಹೆಸರು ಫಿಸ್ಕಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದನ್ನು CII ಆದರೂ ಬಿಡುಗಡೆ ಮಾಡ್ತಿದ್ದಾರೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಏನಂದರೆ, ಕಡಿಮೆ ಇನ್ಕಮ್ ಇರುವಂಥ ಸ್ಟೇಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವಂತೆ, ಹೈ ಇನ್ಕಮ್ ಇರುವಂಥ ಸ್ಟೇಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಯಾಕಂದರೆ ಹೈ ಇನ್ಕಮ್ ಇರುವಂಥ ಸ್ಟೇಟ್ಗಳಲ್ಲಿ ಅವ್ರದ್ದು ಎಕ್ಸ್ಪೆಂಡಿಚರ್ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಂದರೆ ಫಿಸ್ಕಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದರೆ ಏನು, ಯಾರು ರಿಲೀಸ್ ಮಾಡ್ತಾರೆ, ಆಬ್ಜೆಕ್ಟಿವ್ ಏನು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ನೋಡೋಣ, ಫೈನಾನ್ಷಿಯಲ್ ಸಿಕ್ರಸಿ ಇಂಡೆಕ್ಸ್, FSI. ಸೊ ಇದನ್ನು ರಿಲೀಸ್ ಮಾಡ್ತಿರೋರು ಟ್ಯಾಕ್ಸ್ ಜಸ್ಟಿಸ್ ನೆಟ್ವರ್ಕ್ ಅಂತ ಹೇಳಿ, ಇದೊಂದು ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆಗಿದೆ. ಇವರು ಏನಂದರೆ ಹೆಸರಲ್ಲೇ ಇದೆ ನೋಡಿ, ಫೈನಾನ್ಷಿಯಲ್ ಸೀಕ್ರಸಿ. ಕೆಲವೊಂದು ದೇಶಗಳಲ್ಲಿ ಈ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿದೆಯಲ್ಲ ಅದನ್ನು ಭಾಳ ಸೀಕ್ರೆಟ್ ಆಗಿಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣ ಇಟ್ಟರೆ ಯಾರಿಗೂ ಗೊತ್ತಾಗಲ್ಲ, ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂತ ನೀವು ಕೇಳಿದ್ರಿ. ಸೊ ಆ ರೀತಿಯಲ್ಲಿ ಕೆಲವೊಂದು ದೇಶಗಳಲ್ಲಿ ಸರಿಯಾಗಿ ಟ್ರಾನ್ಸ್ಪರೆನ್ಸಿ ಇರಲ್ಲ, ಜನರಿಗೆ ಗೊತ್ತಾಗಲ್ಲ ಅಲ್ಲಿ ಏನೇನು ನಡೆದಿದೆ ಅಂತ ಹೇಳಿ ಭಾಳ ಗುಪ್ತವಾಗಿ ಮಾಡ್ತಿರ್ತಾರೆ. ಸೊ ಅದನ್ನು ಚೆಕ್ ಮಾಡೋಕ್ಕೆ ಇವರು ಈ ಇಂಡೆಕ್ಸನ್ನು ಮಾಡಿದ್ದಾರೆ. ಇವ್ರ ಪ್ರಕಾರ ಕೇಮನ್ ಐಲ್ಯಾಂಡ್ಸ್ ಅಂತ ಒಂದು ದೇಶ ಇದೆ, ಅದು ಫಸ್ಟ್ ಇದೆ. ಭಾರತ 47ನೇ ರ್ಯಾಂಕ್ ಇದೆ. ಓಕೆ, ಇಂಡಿಯಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ಬೋದು. ಸೊ ಇದನ್ನು ನಿಮ್ಗೇನು ಗೊತ್ತಿರಲಿ, ಇದನ್ನು ರಿಲೀಸ್ ಮಾಡೋರು ಟ್ಯಾಕ್ಸ್ ಜಸ್ಟಿಸ್ ಇಂಟರ್ನ್ಯಾಷನಲ್, ಟ್ಯಾಕ್ಸ್ ಜಸ್ಟಿಸ್ ನೆಟ್ವರ್ಕ್ ಅವರು. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಕೆಲವೊಂದು ಮಿಸ್ಲೇನಿಯಸ್ ಕಾನ್ಸೆಪ್ಟ್ಸಿಗೆ ನೋಡೋಣ. ಫಸ್ಟ್ ಒನ್, ಉತ್ಕರ್ಷ್ 2022. ಉತ್ಕರ್ಷ್ 2022 ಅಂತ ಹೆಸರು ಬಂದ ಕೂಡಲೇ ನಿಮ್ಗೇನು ಒಂದು 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸಾಕು. ಫಸ್ಟ್ ಆಫ್ ಆಲ್ ಇದು ಯಾರ್ದು? RBI ದವ್ರದ್ದು. ಇದೊಂದು ಸ್ಟ್ರಾಟಜಿ ಫ್ರೇಮ್ವರ್ಕ್ ಆಗಿದೆ. ಏನಪ್ಪ ಅಂದರೆ ಸಿಟಿಸನ್ಸ್ದು ಟ್ರಸ್ಟ್ ಬೆಳೆಸ್ಕೋಬೇಕು, ಇನ್ಸ್ಟಿಟ್ಯೂಷನ್ದು ಟ್ರಸ್ಟ್ ಬೆಳಿಬೇಕಂತ ಹೇಳಿ ಒಂದು 3 ವರ್ಷದ ರೋಡ್ ಮ್ಯಾಪ್ ಮಾಡ್ತಾ ಇದ್ದಾರೆ. RBI ದವರು ಏನೇನು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರಲ್ಲ ಅವು ಜನರಿಗೆ ಕರೆಕ್ಟಾಗಿ ಬ್ಯಾಂಕ್ಗಳ ಮುಖಾಂತರ ತಲುಪಬೇಕು. ಅದಕ್ಕಾಗಿ ಉತ್ಕರ್ಷ್ 2022 ಅನ್ನು ಮಾಡ್ತಿದ್ದಾರೆ. ನೆಕ್ಸ್ಟು ಇ-ಬಿಕ್ರೈ. ಹೆಸರಲ್ಲೇ ಇದೆ ನೋಡಿ, ಬಿಕ್ರೈ ಅಂದರೆ ಮಾರೋದು ಹಿಂದಿಯಲ್ಲಿ. ಸೊ ಇ-ಬಿಕ್ರೈ, ಅಂದರೆ ಎಲೆಕ್ಟ್ರಾನಿಕ್ ಬಿಕ್ರೈ, ಎಲೆಕ್ಟ್ರಾನಿಕ್ವಾಗಿ ಮಾರೋದು. ಇಟ್ ಈಸ್ ಅನ್ ಆಕ್ಷನ್ ಪ್ಲ್ಯಾಟ್ಫಾರ್ಮ್, ಎಲೆಕ್ಟ್ರಾನಿಕಲ್ಲಿ ಹರಾಜು ಮಾಡುವಂಥ ಒಂದು ವ್ಯವಸ್ಥೆ ಇದು. ಸೊ ಇದ್ರ ಮುಖಾಂತರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಏನಾದರೂ ಪ್ರಾಪರ್ಟೀಸು ಏನಾದರೂ ಎಲ್ಲ ಹರಾಜು ಮಾಡಬೇಕಾಗೋದು ಏನೇನು ಇರುತ್ತಲ್ಲ ಅದನ್ನು ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಮಾಡಬೇಕು. ಆ ಪ್ಲ್ಯಾಟ್ಫಾರ್ಮ್ ಹೆಸರು ಇ-ಬಿಕ್ರೈ ಅಂತ ಹೆಸರಿಟ್ಟಿದ್ದಾರೆ. ಇದನ್ನು ಲಾಂಚ್ ಮಾಡಿದವರು ಯಾರು? ಮಿನಿಸ್ಟ್ರಿ ಆಫ್ ಫೈನಾನ್ಸ್.
ಎರಡೇ ಗೊತ್ತಿರಲಿ ನಿಮಗೆ ಇದರಲ್ಲಿ. ಲಾಂಚ್ ಮಾಡಿದ್ರು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇಟ್ ಈಸ್ ಇ ಆಕ್ಷನ್ ಪ್ಲ್ಯಾಟ್ಫಾರ್ಮ್. ಇವೆರಡು ನಿಮಗೆ ಗೊತ್ತಿದ್ದರೆ ಸಾಕು. ಓಕೆ, ಇವತ್ತಿಗೆ ಲಾಸ್ಟ್ ಕಾನ್ಸೆಪ್ಟ್ ಒಂದು ನೋಡೋಣ, ಆಪರೇಷನ್ ಟ್ವಿಸ್ಟ್. ಈ ಹೆಸರು ಸ್ವಲ್ಪ ಏನೋ ವಿಶೇಷ ಅನಿಸೋದ್ರಿಂದ ನನಗೆ ಯಾಕೋ ಗಟ್ ಫೀಲಿಂಗು ಆಪರೇಷನ್ ಟ್ವಿಸ್ಟ್ ಮೇಲೆ ಕ್ವಶನ್ ಬರ್ಬೋದು ಅಂತ ಹೇಳಿ. ಯಾಕೆ ಗೊತ್ತಿಲ್ಲ, ನಮ್ಮ ಕರೆಂಟ್ ಅಫೇರ್ಸ್ ಟೆಸ್ಟಲ್ಲೆಲ್ಲ ನಾನು ಸುಮ್ಮನೆ ಇದನ್ನು ಕೇಳಿದ್ದೆ. ಆಪರೇಷನ್ ಟ್ವಿಸ್ಟ್ ಬಗ್ಗೆ ಯಾಕೋ ಬರ್ಬೋದು ಅನಿಸುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಏನಿಲ್ಲ, ಇದು ಯಾರು ಮಾಡ್ತಿರೋದು? RBI ಆದವರು. ನೀವು ಓಪನ್ ಮಾರ್ಕೆಟ್ ಆಪರೇಷನ್ಸ್ OMO, ನಿನ್ನೆ ಹೆಲಿಕಾಪ್ಟರ್ ಮನಿ ಹೇಳುವಾಗ ಹೇಳಿದ್ದೆ, OMOದಲ್ಲಿ ಬಾಂಡ್ ಖರೀದಿ ಮಾಡೋದು ಮತ್ತು ಬಾಂಡನ್ನು ಮಾರೋದಿರುತ್ತೆ. ಸೊ ಇಲ್ಲೇನಂದರೆ ಸೈಮಲ್ಟೇನಿಯಸ್ಲಿ ಸೇಲ್ ಆ್ಯಸ್ ವೆಲ್ ಆಸ್ ಪರ್ಚೇಸ್ ಆಫ್ ಗೌರ್ಮೆಂಟ್ ಬಾಂಡ್ಸ್. ಪರ್ಚೇಸ್ ಮತ್ತು ಸೇಲನ್ನು, ಪರ್ಚೇಸ್ ಆ್ಯಸ್ ವೆಲ್ ಆಸ್ ಸೇಲನ್ನು ಒಟ್ಟಿಗೆ ಮಾಡಿದರೆ, ಸೈಮಲ್ಟೇನಿಯಸ್ಲಿ ಮಾಡಿದರೆ RBI ಆದವರು ಅದನ್ನು ಆಪರೇಷನ್ ಟ್ವಿಸ್ಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಇಷ್ಟೇ ಇಲ್ಲಿ ಕಾನ್ಸೆಪ್ಟು. ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೌರ್ಮೆಂಟ್ ಬಾಂಡ್ಸ್ ಸೈಮಲ್ಟೇನಿಯಸ್ಲಿ ಅಂಡರ್ OMO ಮೆಕ್ಯಾನಿಸಮ್ ಬೈ ದ RBI ಈಸ್ ಕಾಲ್ಡ್ ಆಪರೇಷನ್ ಟ್ವಿಸ್ಟ್. ಓಕೆ, ಸೊ ವಿಷನ್ PT 365 ಸೆಕೆಂಡ್ ಚಾಪ್ಟರ್ ಬ್ಯಾಂಕಿಂಗ್ ಇದೆ. ಅದನ್ನು ಇಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಪಾರ್ಟ್ 2 ವಿಡಿಯೋದಲ್ಲಿ. ಇನ್ನು ನೆಕ್ಸ್ಟ್ ವಿಡಿಯೋ ಪಾರ್ಟ್ 3 ನಾವು ಮಾಡೋಣ. ಪಾರ್ಟ್ 3ಯಲ್ಲಿ ಶೇರ್ ಮಾರ್ಕೆಟ್ ರಿಲೇಟೆಡ್ ಏನೇನು ಕಾನ್ಸೆಪ್ಟ್ ಇದೆ. ಎಷ್ಟೋ ಜನರಿಗೆ ಶೇರ್ ಅಂದ್ರೇ ಗೊತ್ತಿರಲ್ಲ, ಶೇರ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಯಾರೋ ಕಾಮೆಂಟಲ್ಲಿ ಕೊಟ್ಟಿದ್ರು, ಸರ್ ಶೇರ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಏನು. ಸೊ ಇದ್ರ ರಿಲೇಟೆಡ್ ಸ್ವಲ್ಪ ಬೇಸಿಕ್ಸ್ ನೋಡಿಕೊಂಡು ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಬಂದಿದೆ ಅಂತ ನೋಡೋಣ. ಅದ್ರ ಜೊತೆಗೇ ಪಾರ್ಟ್ 3, ಪಾರ್ಟ್ 4 ಇನ್ನೂ ಒಂದು 2-3 ಪಾರ್ಟ್ಗಳು ಎಕನಾಮಿಕ್ಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ನಾವು ತೊಗೊಳ್ತೀವಿ. ಮೋಸ್ಟ್ಲಿ ಎನ್ವೈರ್ಮೆಂಟು ತೊಗೊಳ್ತೀನಿ. ದರ್ಶನ್ ಸರ್ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ವೀಡಿಯೋಸ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ವಿಡಿಯೋಗಳನ್ನ ಈಗ ಈ ತಿಂಗಳಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು.